ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ದೇವರ ವಾಕ್ಯ ಐಕ್ಯತೆಗೆ ಸ್ವಾಗತ. ನನ್ನ ಹೆಸರು ವನಿತಾ ಸ್ಯಾಂಟಿಯಾಗೋ. ಕರ್ತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ಮತ್ತೊಂದಾವರ್ತಿ ಇನ್ನೊಂದು ಒಳ್ಳೆಯ ಸಂದೇಶದೊಡನೆ ನಿಮ್ಮೆಲ್ಲರನ್ನು ಸಂಧಿಸುವುದಕ್ಕೆ ನನಗೆ ಬಹಳ ಸಂತೋಷ. ದೇವರ ವಚನ ಕೇಳಿಸ್ಕೊಳ್ಳೋದಕ್ಕೆ ಕಾತರದಿಂದ ಬಂದಿದ್ದೀರಾ. ದೇವರು ನಿಮ್ಮ ಜೊತೆ ಈ ಒಂದು ವಚನಗಳ ಮೂಲಕ ಮಾತಾಡ್ತಾರೆ. ದೇವರ ವಚನದಲ್ಲಿ ಬಲ ಇದೆ. ನಿಮ್ಮ ಸನ್ನಿವೇಶಗಳನ್ನು ಬದಲಾಯಿಸುವಂಥ ಶಕ್ತಿ ಇದೆ. ಯಾಕೆಂದರೆ ಅದು ನುಡಿದಿರೋದು ದೇವರ ವಚನ. ಸೊ ದೇವರ ವಚನ ಬ್ಯಾಕಪ್ ಮಾಡೋದಕ್ಕೆ, ಅದು ನೆರವೇರಿಸೋದಕ್ಕೆ ದೇವರಿದ್ದಾರೆ. ಸೊ ಈ ವಚನಗಳನ್ನ ಗಮನದಿಂದ ಪ್ರಾರ್ಥನೆ ಪೂರ್ವಕವಾಗಿ ಕೇಳಿಸ್ಕೊಳ್ಳಿ. ದೇವರು ನಿಮ್ಮೊಂದಿಗೆ ಮಾತಾಡ್ತಾರೆ. ಯಾಕೆಂದರೆ ದೇವರು ಬರುವಾಗ ಆ ಒಂದು ಸನ್ನಿವೇಶಗಳು ಬದಲಾಗ್ತವೆ. ದೇವರು ಬರುವಾಗ ಆ ಒಂದು ಸಿಚುವೇಶನಲ್ಲಿ ಒಂದು ಅದ್ಭುತ ದೇವರು ಮಾಡ್ತಾರೆ. ಏನಪ್ಪ ದೇವರು ಬರೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಆಶ್ಚರ್ಯ ಪಡ್ತಾ ಇದ್ದೀರಾ? ದೇವರು ಇಳಿದು ಬರೋದು ಅಂತಂದರೆ ಈ ರೀತಿ ನಿಮ್ಮೊಳಗಡೆ ಆಲ್ರೆಡಿ ಪವಿತ್ರಾತ್ಮ ಯಾವಾಗೂ ಇರ್ತಾರೆ, ವಾಸವಾಗಿದ್ದಾರೆ ಪವಿತ್ರಾತ್ಮ ನಿಮ್ಮೊಂದಿಗೆ. ಸೊ ದೇವರು ಬರೋದು ಅಂತಂದರೆ ನೀವು ದೇವರಿಗೆ ನಿಮ್ಮ ಸನ್ನಿವೇಶಗಳಲ್ಲಿ ಒಂದು ಆಸ್ಪದ ಕೊಡಬೇಕು, ಒಂದು ವೆಲ್ಕಮ್ ಮಾಡಬೇಕು, ದೇವ್ರನ್ನ ಇನ್ವೈಟ್ ಮಾಡಬೇಕು. ಆವಾಗ ನಿಮ್ಮಲ್ಲಿರೋ ಪವಿತ್ರಾತ್ಮ ಕಾರ್ಯ ಮಾಡ್ತಾರೆ, ನಿಮಗೆ ಅದ್ಭುತ ಮಾಡ್ತಾರೆ. ತಂದೆ, ಮಗ, ಪವಿತ್ರಾತ್ಮ ಅನ್ನೋದು ಮೂರು ಜೊತೆಯಾಗಿ ಕೆಲಸ ಮಾಡೋರು. ಇವಾಗ ನೋಡಿ, ನಾವು ಪರಲೋಕದ ತಂದೆ ಬಗ್ಗೆ ಧ್ಯಾನ ಮಾಡ್ತಾ ಇದ್ದೀವಿ ಅಂತ ಹೇಳಿ ಈ ಒಂದು ಸೀರೀಸ್ ಟೈಟಲ್ಲು. ನಾವು ಇಲ್ಲಿ ಪರಲೋಕದ ತಂದೆ ಬಗ್ಗೆ ಧ್ಯಾನ ಮಾಡುವಾಗ ಯೇಸು ಕ್ರಿಸ್ತನ ಬಗ್ಗೆ, ಪವಿತ್ರಾತ್ಮನ ಬಗ್ಗೆ ಧ್ಯಾನ ಮಾಡ್ತಾ ಇಲ್ಲ ಅಂತ ಹೇಳಿ ಅರ್ಥ ಅಲ್ಲ. ನಾವು ತಂದೆ ಬಗ್ಗೆ ಧ್ಯಾನ ಮಾಡುವಾಗ ಯೇಸು ಕ್ರಿಸ್ತನ ಬಗ್ಗೆನೂ ಧ್ಯಾನ ಮಾಡ್ತಾ ಇದ್ದೀವಿ ಅಂತಲೇ ಅರ್ಥ. ನಾನು ಮಾತಾಡೋ ಮೆಸೇಜಲ್ಲಿ ಯೇಸು ಕ್ರಿಸ್ತ ಖಂಡಿತವಾಗಿ ಇರ್ತಾರೆ. ಯಾಕೆಂದರೆ ಯೇಸು ಕ್ರಿಸ್ತ ಇಲ್ದಿರೋ ಮೆಸೇಜು ಯಾವುದೂ ನಮಗೆ ಫಲಿಸೋದಿಲ್ಲ. ಯಾಕೆಂದರೆ ಯೇಸು ಕ್ರಿಸ್ತನ ಮೂಲಕನೇ ನಮಗೆ ಎಲ್ಲ ಆಶೀರ್ವಾದಗಳಿರೋದು. ಯೇಸು ಕ್ರಿಸ್ತನ ಮೂಲಕನೇ ನಾವು ತಂದೆ ಹತ್ರ ಪ್ರೇಯರ್ ಮಾಡೋಕ್ಕಾಗೋದು. ಯೇಸು ಕ್ರಿಸ್ತನ ನಾಮ ಇಲ್ದಿರ ತಂದೆ ಹತ್ರ ನಾವು ಏನೂ ಕೇಳ್ಕೊಳ್ಳೋಕ್ಕಾಗಲ್ಲ. ಇನ್ನೊಂದು, ನಾವಿಲ್ಲಿ ತಂದೆ ಬಗ್ಗೆ ಧ್ಯಾನ ಮಾಡುವಾಗ ಯೇಸು ಕ್ರಿಸ್ತನ ಬಗ್ಗೆನೂ ಧ್ಯಾನ ಮಾಡ್ತಾಯಿದ್ದೀವಿ ಅಂತ ಹೇಳಿ ಅರ್ಥ. ನಾವು ಪ್ರಕಟಣೆ 1ನೇ ಅಧ್ಯಾಯದಲ್ಲಿ ಆ ವಚನದಲ್ಲಿ ಓದಬೇಕಾದ್ರೆ 8ನೇ ವಚನ ಅನಿಸುತ್ತೆ. ಯೇಸು ಕ್ರಿಸ್ತ ಹೇಳ್ತಾರೆ, ಆದಿಯೂ ಅಂತ್ಯವೂ ನಾನೇ, ಮತ್ತು ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿರುವವನು ನಾನೇ. ಅಂದರೆ ಎಲ್ಲ ಸಮಯದಲ್ಲೂ ಯೇಸು ಕ್ರಿಸ್ತ ಇರ್ತಾರೆ ಅಂತ. ಇದು ಯೇಸು ಕ್ರಿಸ್ತನ ಬಗ್ಗೆ ಬರೆದಿರೋ ಒಂದು ವಚನ ಇದು. ಇನ್ನೂ ಯೇಸು ಕ್ರಿಸ್ತ ತನ್ನ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅಂದರೆ, ಸರ್ವಶಕ್ತನೂ ಆಗಿದ್ದೇನೆ ಎಂದು ದೇವರಾದ ಕರ್ತನು ಹೇಳುತ್ತಾನೆ. ಮತ್ತು ನಾವು ಪ್ರಕಟಣೆ 1ನೇ ವಚನ ಓದಬೇಕಾದ್ರೆ ಯೇಸು ಕ್ರಿಸ್ತನ ಪ್ರಕಟಣೆಯು ಅಂತ ಇದೆ. ಸೊ ಯೇಸು ಕ್ರಿಸ್ತ ತನ್ನನ್ನು ಯಾವ ರೀತಿ ಇಲ್ಲಿ ಪ್ರಕಟಪಡಿಸ್ತಾ ಇದ್ದಾರೆ ಅಂತಂದರೆ, ಆದಿಯೂ ಅಂತ್ಯವೂ ಮತ್ತು ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿ ಇರುವವನು ಮತ್ತು ಸರ್ವಶಕ್ತನು, ಎಲ್ಲ ಸಮಯದಲ್ಲೂ ಇರುವ ದೇವರು ಆಗಿದ್ದಾನೆ ಅಂತ ಹೇಳಿ ಇಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ಬರೆದಿರೋದು. ಸೊ ಯೇಸು ಕ್ರಿಸ್ತ ಸರ್ವಶಕ್ತನು. ಇನ್ನೊಂದು ಕೆಲವರು ಕ್ವಶನ್ ಏನು ಕೇಳ್ತಾರೆ ಅಂತಂದರೆ, ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು ಅಂತ ಇದೆ. ಅದೇ ತಾನೇ ನಾವೀಗ ಧ್ಯಾನ ಮಾಡ್ತಾ ಇರೋದು. ಆದಿಯಲ್ಲಿ ಯಾರ್ಯಾರು ಏನೇನು ಮಾಡಿದ್ರು, ತಂದೆ, ಮಗ, ಪವಿತ್ರಾತ್ಮ ಹೇಗೆ ಉಂಟು ಮಾಡಿದ್ರು ಅಂತ ಹೇಳಿ ಕೆಲವ್ರಿಗೆ ಕ್ವಶನ್ನು. ನೋಡಿ, ಇದನ್ನು ನಾವು ಸಂಪೂರ್ಣವಾಗಿ ಪೂರ್ತಿಯಾಗಿ ನಾವು ದೇವರ ಕಾರ್ಯಗಳನ್ನ ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಯಾಕೆ ಅಂತಂದರೆ ನಮ್ಮ ಅಂಡರ್ಸ್ಟ್ಯಾಂಡಿಂಗು, ಗ್ರಹಿಕೆ ಸ್ವಲ್ಪ ಕಮ್ಮಿ ಲೆವೆಲಲ್ಲಿದೆ. ದೇವರು ಇವೆಲ್ಲ ಸೃಷ್ಟಿ ಮಾಡಿರೋದು ಒಂದು ಉನ್ನತವಾದ ಹೈಯೆಸ್ಟ್ ಜ್ಞಾನ, ಸರ್ವಶಕ್ತಿಲಿ ದೇವರು ಇದು ಉಂಟು ಮಾಡಿರೋದು. ಆದರೆ ಈ ಒಂದು ಸೃಷ್ಟಿಯ ಉಂಟು ಮಾಡೋದ್ರಲ್ಲಿ ತಂದೆ, ಮಗ, ಪವಿತ್ರಾತ್ಮ 3 ಜನನೂ ಇನ್ವಾಲ್ವ್ ಆಗಿದ್ದಾರೆ. ಒಬ್ಬರು ಸ್ಕಾಲರ್ ಈ ರೀತಿ ಹೇಳ್ತಾಯಿದ್ರು, ಇದನ್ನು ಒಂದು ಅಂಡರ್ಸ್ಟ್ಯಾಂಡಿಂಗೋಸ್ಕರ ಹೇಳ್ತಾ ಇದ್ದೀನಿ. ಆ ಒಂದು ಸ್ಕಾಲರ್ ಏನು ಹೇಳಿದ್ರು ಅಂದರೆ, ಪರಲೋಕ ತಂದೆ ಡಿಸೈನ್ ಮಾಡಿ ಪ್ಲ್ಯಾನ್ ಮಾಡ್ತಾರೆ, ಅವರು ಆರ್ಕಿಟೆಕ್ಟ್. ಮತ್ತು ಯೇಸು ಕ್ರಿಸ್ತನ ಮೂಲಕ ಯೇಸು ಕ್ರಿಸ್ತನಲ್ಲಿ ಆತನು ವಚನಗಳನ್ನ ಹಾಕಿ ಮಾತಾಡು ಅಂತ ಹೇಳ್ತಾರೆ. ಸೊ ಯೇಸು ಕ್ರಿಸ್ತ ಬಂದ ವಚನಗಳನ್ನು ಮಾತಾಡುವಾಗ, ಉದಾಹರಣೆಗಾಗಿ ಬೆಳಕಾಗಲಿ ಅಂತ ಹೇಳಿ ಯೇಸು ಕ್ರಿಸ್ತ ಹೇಳುವಾಗ ಪವಿತ್ರಾತ್ಮ ಅಲ್ಲಿ ಬೆಳಕನ್ನು ಉಂಟು ಮಾಡ್ತು ಅಂತ. ಅಂದರೆ 3 ಜನನೂ ಇನ್ವಾಲ್ವ್ ಆಗಿದ್ದಾರೆ. ಇದೊಂದು ನಮ್ಮ ಇದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಯಾಕೆಂದರೆ ನಾವು ಪೂರ್ತಿ ಎಲ್ಲ ಇದೇ ರೀತಿ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ.
ದೇವರ ವಚನನ, ಅಂದರೆ ದೇವರ ಒಂದು ಶಕ್ತಿನ. ಅದು ವಿಪರೀತವಾದ ಅದ್ಭುತವಾದ ಆಲೋಚನೆ, ಉನ್ನತವಾದ ಒಂದು ಜ್ಞಾನ. ಸೊ ನಾವು ಎಷ್ಟು ಸಾಧ್ಯವಾದಷ್ಟು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ಯಾಕೆಂದರೆ ನೋಡಿ, ನಮ್ಮ ಪೂರ್ತಿ ಎಲ್ಲ ವಿಷಯನೂ ಅರ್ಥ ಆಗಲ್ಲ. ಬರೀ ಅರ್ಥ ಆದರೆ ಮಾತ್ರ ನಾನು ನಂಬ್ತೀನಿ ಅಂತ ಹೇಳಿ ಅದೇ ಒಂದು ಇದರಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ. ಉದಾಹರಣೆಗಾಗಿ ನಿಮ್ಮ ಕಿಡ್ನಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿ ನಿಮಗೆ ಪೂರ್ತಿ ಅರ್ಥ ಆಗುತ್ತಾ? ಇಲ್ಲ ಅಲ್ವಾ? ನಿಮ್ಮ ಹಾರ್ಟ್ ಸಿಸ್ಟಮ್ಮು ಯಾವ ರೀತಿ ಪೂರ್ತಿಯಾಗಿ ಫಂಕ್ಷನ್ ಮಾಡುತ್ತೆ ಅಂತ ಹೇಳಿ ನಿಮ್ಗೆ ಅರ್ಥ ಆಗುತ್ತಾ? ಗೊತ್ತು ಅದು ವರ್ಕ್ ಆಗ್ತಾ ಇದೆ ಅಂತ. ಆದರೆ ಯಾವ ರೀತಿ ಒಂದೊಂದು ಕಣಗಳು, ರಕ್ತ ಕಣಗಳು, ಆ ಒಂದು ಸರ್ಕ್ಯುಲೇಟ್ರಿ ಸಿಸ್ಟಮ್ಮು, ಆರ್ಟರೀಸ್, ವೇನ್ಸು, ದೇವರು ಯಾವ ರೀತಿ ಅದನ್ನು ಮಾಡಿದ್ದಾರೆ ಜ್ಞಾನದಿಂದ ಅಂತ ಹೇಳಿ ಪೂರ್ತಿ ಅರ್ಥ ಆಗಲ್ಲ. ಸೈಂಟಿಸ್ಟ್ಗಳಿಗೆ ಪೂರ್ತಿ ಅದು ಅರ್ಥ ಆಗ್ತಾ ಇಲ್ಲ. ಯಾಕೆಂದರೆ ದೇವರ ಜ್ಞಾನ, ದೇವರ ಸರ್ವಶಕ್ತಿ ಮನುಷ್ಯನ ಗ್ರಹಿಕೆಗೆ ಮೀರಿದ್ದು. ಸೊ ನಾವು ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು ಅಂತಂದರೆ, ದೇವರು ಉಂಟು ಮಾಡಿದ್ರು, ತ್ರಯೇಕ ದೇವರು ತಂದೆ, ಮಗ, ಪವಿತ್ರಾತ್ಮ 3 ಜನ ಸೇರಿ ಉಂಟು ಮಾಡಿದ್ರು ಅಂತ ಹೇಳಿ ನಂಬಿದ್ರೆ ಸಾಕು. ಅದು ಪೂರ್ತಿ ಡಿಸ್ಕ್ರಿಪ್ಷನ್ ನಮಗೆ ಬೇಕಾಗಿಲ್ಲ. ಬೈಬಲ್ ಹೇಳುತ್ತೆ 3 ಜನನೂ ಇನ್ವಾಲ್ವ್ ಆಗಿದ್ದಾರೆ. ಆದರೆ ಎಲ್ಲ ಡಿಸ್ಕ್ರಿಪ್ಷನ್ನು ಬೈಬಲಲ್ಲಿ ನಮಗೆ ಕೊಟ್ಟಿಲ್ಲ. ಆದರೆ ನಾವು ನಂಬೋದು, ಈಸಿಯಾಗಿ ನಂಬೋದು ದೇವ್ರನ್ನ. ದೇವರು ಆದಿಯಲ್ಲಿ ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು ಅಂತ. ಸೊ ನಾವಿಲ್ಲಿ ಪರಲೋಕ ತಂದೆ ಬಗ್ಗೆ ಧ್ಯಾನ ಮಾಡುವಾಗ ಯೇಸು ಕ್ರಿಸ್ತನ ಬಗ್ಗೆನೂ ಧ್ಯಾನ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅರ್ಥ. ಯಾಕೆಂದರೆ ಪರಲೋಕ ತಂದೆ ಹೇಳೋದೇ ಯೇಸು ಕ್ರಿಸ್ತ ಹೇಳೋದು. ಯೇಸು ಕ್ರಿಸ್ತ ಹೇಳೋದನ್ನೇ ಪವಿತ್ರಾತ್ಮ ಈ ದಿನ ನಮಗೆ ಬೋಧನೆ ಮಾಡ್ತಾ ಇರೋದು. ಸೊ ತಂದೆ ಸೃಷ್ಟಿಕರ್ತ, ಯೇಸು ಕ್ರಿಸ್ತ ಸೃಷ್ಟಿಕರ್ತ ಮತ್ತು ಪವಿತ್ರಾತ್ಮ ನಮ್ಮ ಜೊತೆ ಇದ್ದು ದೇವರನ್ನ ನಮಗೆ ಪ್ರಕಟಪಡಿಸ್ತಾ ಇದ್ದಾರೆ. ಸೊ ಇವನ್ನ ಮೈಂಡಲ್ಲಿ ಇಟ್ಕೊಂಡು ಪ್ರಾರ್ಥನೆ ಮಾಡಿ ಇನ್ನು ಹೆಚ್ಚಾಗಿ ದೇವರ ಬಗ್ಗೆ ಧ್ಯಾನ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಸನ್ನಿಧಾನಕ್ಕೆ ಬರುತ್ತೇವೆ. ದೇವರೇ, ನೀನು ಒಳ್ಳೆಯವನು, ನಿನ್ನ ಕೃಪೆಯು ಶಾಶ್ವತವಾದದ್ದು. ದೇವರೇ, ನಿಮ್ಮ ಬಗ್ಗೆ ಹೆಚ್ಚಾದ ಪ್ರಕಟಣೆ ನಮಗೆ ಕೊಟ್ಟು ನಡೆಸಬೇಕಾಗಿ ಬೇಡ್ತೀನಿ ದೇವ. ಕೇಳಿಸಿಕೊಳ್ಳುವಂಥ ಪ್ರತಿಯೊಬ್ಬ ನಿಮ್ಮ ಮಕ್ಕಳನ್ನು ನೀವು ಆಶೀರ್ವಾದ ಮಾಡಬೇಕಾಗಿ ಬೇಡ್ತೀನಿ ಕರ್ತನೆ. ನೀವು ಯಾರು ಎಂದು ಹೇಳಿ ನಿಮ್ಮ ಮಕ್ಕಳಿಗೆ ನೀವು ತಿಳಿಯಪಡಿಸಬೇಕಾಗಿ ಬೇಡ್ತೀನಿ ದೇವ. ಈ ಒಂದು ವಚನಗಳ ಮೂಲಕ, ಈ ಒಂದು ಸಂದೇಶದ ಮೂಲಕ ನೀವು ಅನೇಕರನ್ನು ಮುಟ್ಟಿ ಅವರಲ್ಲಿ ಒಳ್ಳೆಯ ಬದಲಾವಣೆಗಳನ್ನು ನೀನು ತೆಗೆದುಕೊಂಡು ಬರಬೇಕಾಗಿ ನಾವು ಪ್ರಾರ್ಥನೆ ಮಾಡ್ತೀನಿ ದೇವ. ಕೇಳಿಸ್ಕೊಳ್ಳುವಂಥ ಪ್ರತಿಯೊಬ್ಬೊಬ್ಬರು ಆಶೀರ್ವಾದ ಹೊಂದಲಿ. ಯಾರ್ಯಾರು ಅನಾರೋಗ್ಯದಲ್ಲಿದ್ದಾರೋ ದೇವರೇ, ನೀವು ಅವರಿಗೆ ಬಿಡುಗಡೆ ಕೊಟ್ಟು ನಡೆಸಬೇಕಾಗಿ ಬೇಡ್ತೀನಿ ದೇವ. ಮತ್ತು ಯಾರ್ಯಾರು ಹಣಕಾಸಿನ ವಿಷಯದಲ್ಲಿ ಕಷ್ಟಪಡ್ತಾ ಇದ್ದಾರೋ ದೇವರೇ, ಆ ಒಂದು ಹಣಕಾಸಿನ ವಿಷಯದಲ್ಲಿ ನಿಮ್ಮ ಮಕ್ಕಳಿಗೆ ನೀವು ಒಂದು ಅದ್ಭುತ ಮಾಡಬೇಕಾಗಿ ಬೇಡ್ತೀನಿ ದೇವ. ಸಾಲದಲ್ಲಿರೋರನ್ನ ಬಿಡುಗಡೆ ಕೊಟ್ಟು ನಡೆಸಬೇಕಾಗಿ ಬೇಡ್ತೀನಿ ಕರ್ತನೆ. ನಿನ್ನ ಹಸ್ತ ಅವರ ಮೇಲೆ ಚಾಚಿ ನೀನು ಅವ್ರಿಗೊಂದು ಅದ್ಭುತ ಮಾಡಬೇಕಾಗಿ ಬೇಡ್ತೀನಿ ದೇವ. ನಮ್ಮೊಂದಿಗಿದ್ದು ನಮ್ಮೊಂದಿಗೆ ಮಾತಾಡಿದಕ್ಕೋಸ್ಕರ ನಿಮಗೆ ಸ್ತೋತ್ರ. ನಿಮ್ಮೆಲ್ಲ ಮಕ್ಕಳನ್ನು ನೀವು ಆಶೀರ್ವಾದ ಮಾಡಿದಕ್ಕೋಸ್ಕರ ನಿಮಗೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವವುಳ್ಳ ನಮ್ಮ ತಂದೆಯೇ, ಆಮೇನ್. ನಾವೀಗ ದೇವರ ವಾಕ್ಯವನ್ನು ಓದಿಕೊಡೋಣ. ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ನಾನು ಅನೇಕ ಸಾರಿ ಹೇಳಿದ್ದೀನಿ ಈ ಒಂದು ಸೀರೀಸಲ್ಲಿ, ಮತ್ತೆ ಹೇಳ್ತೀನಿ. ಈ ಒಂದು ವಚನನ ನೀವು ನಂಬಿದ್ರೆ ಬೈಬಲಲ್ಲಿರುವಂಥ ಎಲ್ಲ ವಚನಗಳ ಮೇಲೆ ದೇವರು ನಿಮಗೆ ಪ್ರಕಟಣೆ ಕೊಡ್ತಾರೆ. ಆಶೀರ್ವಾದ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಮತ್ತು ದೇವರು ಯೇಸು ಕ್ರಿಸ್ತ ನಿಮ್ಮನ್ನು ಹೇಗೆ ಪಾಪದಿಂದ ಬಿಡುಗಡೆ ಮಾಡಿದ್ರು ಅಂತ ಹೇಳೋದು ನಿಮಗೆ ಅರ್ಥ ಆಗುತ್ತೆ. ಆಶೀರ್ವಾದ, ಶಾಪಗಳು ಅರ್ಥ ಆಗುತ್ತೆ. ಈ ಒಂದು ವಚನನ ನಂಬದಿರ ಇದು ದೇವರು ಮಾಡಿಲ್ಲ, ಆಕಾಶ ಭೂಮಿ ಅದಷ್ಟು ಕದೆ ಬಂತು, ಆ ಒಂದು ಮೆಟೀರಿಯಲ್ಸು ಆವತ್ತಿಂದ ಆದಿಯಿಂದ ಹಂಗೇ ಇತ್ತು, ಅದಷ್ಟು ಕದೆ ಉಂಟಾಯಿತು, ಲಕ್ಷಾಂತರ ವರ್ಷಗಳು ತಗೊಂಡು ಅದಷ್ಟು ಕದೆ ಅದು ಭೂಮಿ ಬಂದ್ಬಿಡ್ತು ಅಂತ ಹೇಳ್ತಾರೆ. ಅದಷ್ಟು ಕದೆ ಬರೋದಕ್ಕೆ ಸಾಧ್ಯ ಇಲ್ಲ. ಆದಿಯಲ್ಲಿ ಅಂತಂದರೆ ಈ ಒಂದು ಭೂಮಿಗೆ ಒಂದು ಬಿಗಿನಿಂಗ್ ಇದೆ, ಅಂದರೆ ಒಂದು ಶುರುವಾತ ದಿನ. ಅನೇಕರಿಗೆ ಕ್ವಶನ್ ಅಂದರೆ ಎಲ್ಲಿಂದ ಬಂತು, ಹೆಂಗಿಂದ ಬಂತು ಅಂತ. ದೇವರಿಂದ ಬಂತು. ಆದಿಯಲ್ಲಿ ದೇವರು ಇದ್ದರು. ಆತನಿಗೆ ಬಿಗಿನಿಂಗ್ ಇಲ್ಲ, ಎಂಡ್ ಇಲ್ಲ ದೇವ್ರಿಗೆ. ಸೊ ಏನು ಇಲ್ಲದೆ ಇರುವಾಗ ದೇವರು ಇದ್ದರು. ಆದರೆ ಈ ಒಂದು ಭೂಮಿ ಆಕಾಶಕ್ಕೆ ಒಂದು ಶುರುವಾತ ಅನ್ನೋ ದಿನ ಇದೆ. ಯಾವಾಗ ಅಂತಂದರೆ ದೇವರು ಸೃಷ್ಟಿ ಮಾಡಿದ ದಿನ. ಮತ್ತು ಮನುಷ್ಯ ಎಲ್ಲಿಂದ ಬಂದ ಅಂತ ಹೇಳಿ ಅನೇಕರಿಗೆ ಕ್ವಶನ್ನು.
ಅದಕ್ಕೆ ಮಂಗನಿಂದ ಮಾನವ ಬಂದ ಅಂತ ಹೇಳ್ತಾರೆ, ಮತ್ತು ಕೆಮಿಕಲ್ ಸೂಪಿಂದ ಬಂದ ಅಂತ ಕೆಲವ್ರು ಹೇಳ್ತಾರೆ, ಇನ್ನೊಬ್ಬರು ಬೇರೆ ಬೇರೆ ಒಂದು ವ್ಯೂಸ್ ಇದೆ ಇದ್ರ ಬಗ್ಗೆ. ಆದರೆ ಬೈಬಲ್ ಏನು ಹೇಳುತ್ತೆ, ಇವಾಗ ಒಂದು ಬೇರೆ ಬೇರೆ ವ್ಯೂಸ್ ತೊಗೊಳ್ಬೇಕಾದ್ರೆ ಮನುಷ್ಯನ ಜೀವನಕ್ಕೆ ಅರ್ಥ ಇಲ್ದಿರೋ ಥರ ಇರುತ್ತೆ. ಇವಾಗ ಮಂಗನಿಂದ ಮಾನವ ಬಂದ ಅಂತಂದರೆ, ಕೋತಿ ಏನಾದರೂ ಜ್ಞಾನದಿಂದ ಯೋಚನೆ ಮಾಡಿ ಯಾವ ರೀತಿ ಸೃಷ್ಟಿ ಮಾಡಬೇಕು, ಆ ಹಾರ್ಟ್ ಈ ರೀತಿ ಇರಬೇಕು, ಮೆದುಳು ಈ ರೀತಿ ಫಂಕ್ಷನ್ ಆಗಬೇಕು ಅಂತ ಹೇಳಿ ಕೋತಿ ಸೃಷ್ಟಿ ಮಾಡ್ತಾ ಇಲ್ಲ ಅಲ್ವಾ? ಕೋತಿಗಷ್ಟು ಜ್ಞಾನ ಇಲ್ಲ ಸೃಷ್ಟಿ ಮಾಡೋದಕ್ಕೆ. ಮತ್ತು ಇನ್ನೊಂದು, ದೇವರು ಪ್ರತಿಯೊಬ್ಬ ಮನುಷ್ಯನನ್ನು ಸೃಷ್ಟಿ ಮಾಡಬೇಕಾದ್ರೆ ನೋಡಿ, ಒಬ್ಬೊಬ್ಬರಿಗೆ ಒಂದೊಂದು ಎಬಿಲಿಟೀಸ್ ಇರುತ್ತೆ. ಒಬ್ಬೊಬ್ಬರು ಹಾಡು ಚೆನ್ನಾಗಿ ಆಡ್ತಾರೆ, ಒಬ್ಬೊಬ್ಬರು ಮಾತಾಡೋದ್ರಲ್ಲಿ ಚಾತುರ್ಯರು, ಮಾತು ಚೆನ್ನಾಗಿ ಆಡ್ತಾರೆ, ಇನ್ನೊಬ್ಬರು ಡ್ಯಾನ್ಸಲ್ಲಿ ಚೆನ್ನಾಗಿರ್ತಾರೆ, ಇನ್ನೊಬ್ಬರು ಟೀಚ್ ಮಾಡೋದ್ರಲ್ಲಿ ಚೆನ್ನಾಗಿರ್ತಾರೆ, ಇನ್ನೂ ಕೆಲವರು ನೋಡಬೇಕಾದ್ರೆ ಆ್ಯಕ್ಟಿಂಗ್ ಮಾಡೋದ್ರಲ್ಲಿ ಚೆನ್ನಾಗಿರ್ತಾರೆ. ಸೊ ಒಬ್ಬೊಬ್ಬರಿಗೆ ಒಂದೊಂದು ಟ್ಯಾಲೆಂಟ್ ಇದೆ. ಸೊ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡೋದಕ್ಕಿಂತ ಮುಂಚೆನೇ, ಪ್ರತಿಯೊಬ್ಬ ಮನುಷ್ಯನ ಹೇಳ್ತಾ ಇದ್ದೀನಿ, ಸೃಷ್ಟಿ ಮಾಡೋದಕ್ಕಿಂತ ಮುಂಚೆನೇ ಈತನು ಇದಕ್ಕೋಸ್ಕರನೇ ನಾನು ಸೃಷ್ಟಿ ಮಾಡಿದ್ದೀನಿ ಅಂತ ಹೇಳಿ ಆ ಒಂದು ಪ್ಲ್ಯಾನ್ ಪ್ರಕಾರ ದೇವರು ಪ್ರತಿಯೊಬ್ಬೊಬ್ಬರನ್ನು ಸೃಷ್ಟಿ ಮಾಡೋದು. ಅದೇ ನೋಡಿ, ದೇವರು ಆಲ್ರೆಡಿ ಮೈಂಡಲ್ಲಿ ಇಟ್ಕೊಂಡು ಪ್ಲ್ಯಾನ್ ಮಾಡಿ ಪ್ರತಿಯೊಬ್ಬ ಮನುಷ್ಯನೂ ದೇವರು ಸೃಷ್ಟಿ ಮಾಡಿರೋದು. ಸೊ ಆದಾಮ ಇಂದ ಬಂದವರು ಎಲ್ಲರೂ ದೇವರೇ ಸೃಷ್ಟಿ ಮಾಡಿದ್ದು. ಆದರೆ ಫಸ್ಟ್ ಮನುಷ್ಯ ಯಾರು ದೇವರು ಸೃಷ್ಟಿ ಮಾಡಿರೋದು ಅಂದರೆ ಆದಾಮನ ಮೂಲಕ ನಾವು ಇವಾಗೆಲ್ಲ ಹುಟ್ಟು ಬರ್ತಾ ಇರೋದು. ಆದರೆ ಪ್ರತಿಯೊಬ್ಬೊಬ್ಬ ಮನುಷ್ಯನ ಸೃಷ್ಟಿ ಹಿಂದೆ ಯೇಸು ಕ್ರಿಸ್ತ ಇದ್ದಾರೆ. ನಿಮ್ಮನ್ನು ತಾಯಿ ಗರ್ಭದಲ್ಲಿ ರೂಪಿಸುವವನು ಆತನೇ ಅಂತ ಹೇಳಿ ನಾವು ಬೈಬಲಲ್ಲಿ ಓದ್ತೀವಿ. ಸೊ ನೀವು ಆಲ್ರೆಡಿ ಲೋಕಕ್ಕೆ ಬರೋದಕ್ಕಿಂತ ಮುಂಚೆನೇ ದೇವರು ಪ್ಲ್ಯಾನ್ ಮಾಡಿ ಇಲ್ಲಿ ನಿಮ್ಮನ್ನು ಕಳಿಸೋದು. ಇಲ್ಲಿ ಬಂದು ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅನ್ನೋರು ಕೆಲವರು ಇದ್ದಾರೆ, ಏನಕ್ಕೆ ಬದುಕಿದ್ದೀನಿ ಅಂತ ಹೇಳಿ ಗೊತ್ತಿಲ್ಲ ಅನ್ನೋರು ಅನೇಕರಿದ್ದಾರೆ. ಇದೇ ನೋಡಿ, ದೇವರಿಂದ ನಾನು ಬಂದಿಲ್ಲ, ದೇವರು ನನ್ನನ್ನು ಪ್ಲ್ಯಾನ್ ಮಾಡಿ ಸೃಷ್ಟಿ ಮಾಡಿಲ್ಲ ಅಂತ ಹೇಳಿ ಅಂದ್ಕೊಳ್ಳೋವಾಗ ಏನೇನೋ ಆಲೋಚನೆಗಳು ಬರ್ತವೆ. ಏನಕ್ಕಾದರೂ ಬದುಕಿದ್ದೀನೋ ಅನ್ನೋ ಆಲೋಚನೆಗಳು ಬರ್ತವೆ. ಯಾಕೆ ಬದುಕಿದ್ದೀನಿ ಅನ್ನೋದು ಕೂಡ ಅನೇಕರಿಗೆ ಗೊತ್ತಿಲ್ಲ. ಏನು ಪ್ರಯೋಜನ ಬದುಕಿರೋದ್ರಲ್ಲಿ ಅಂತ ಕೂಡ ಅನೇಕರಿಗೂ ಗೊತ್ತಿಲ್ಲ. ಸೊ ಅದಕ್ಕೆ ನೋಡಿ, ಈ ಒಂದು ದೇವರ ವಚನ ನಾವು ನಂಬುವಾಗ, ದೇವರು ಆಕಾಶ ಭೂಮಿಯನ್ನು ಉಂಟು ಮಾಡಿದನು, ಮನುಷ್ಯನನ್ನು ಉಂಟು ಮಾಡಿದನು ಅಂತ ಹೇಳಿ ನಾವು ನಂಬುವಾಗ ನಮ್ಮ ಜೀವನಕ್ಕೆ ಒಂದು ಅರ್ಥ ಗೊತ್ತಾಗುತ್ತೆ. ನಮ್ಮ ಜೀವನದಲ್ಲಿ ಒಂದು ಪರ್ಪಸ್ ಇದೆ. ದೇವರು ನನ್ನ ಈ ಲೋಕಕ್ಕೆ ಕಳಿಸಿದ್ದಕ್ಕೆ ನಾನು ಸುಮ್ಮನೆ ಬಂದಿಲ್ಲ ಈ ಲೋಕಕ್ಕೆ, ದೇವರ ಚಿತ್ತದ ಪ್ರಕಾರ, ದೇವರ ಪ್ಲ್ಯಾನ್ ಪ್ರಕಾರ ನಾನಿಲ್ಲಿ ಬಂದಿದ್ದೀನಿ. ಆಮೇಲೆ ನೀವು ಪ್ರಾರ್ಥನೆ ಮಾಡಿ ಆ ಪ್ಲ್ಯಾನ್ ಏನಂತ ಹೇಳಿ ನೀವು ತಿಳ್ಕೊಬೇಕು. ಒಬ್ಬೊಬ್ಬರ ಜೀವನದಲ್ಲಿ ದೇವರು ಒಂದೊಂದು ಪ್ಲ್ಯಾನ್ ಇಟ್ಟಿದ್ದಾರೆ, ಅದು ಏನಂತ ಹೇಳಿ ನೀವು ಪ್ರೇಯರ್ ಮಾಡಿ ನೀವು ತಿಳ್ಕೊಬೇಕು. ನೋಡಿ, ಒಂದು ನಾಸ್ತಿಕರು ಅವರೆಲ್ಲ ನೋಡಬೇಕಾದ್ರೆ ಈ ಒಂದು ಅದ್ಭುತ ದೇವರು ಅನ್ನೋದು ಯಾವುದು ನಂಬಲ್ಲ. ಅದಕ್ಕೆ ಅವರು ತುಂಬ ಕನ್ಫ್ಯೂಸ್ಡ್ ಸ್ಟೇಟಲ್ಲಿರೋದು. ಅದಕ್ಕೆ ಅವರು ತಗೊಳ್ಳೋ ಡಿಸಿಷನ್ಸ್ ಎಲ್ಲ ಚೆನ್ನಾಗಿರಲ್ಲ. ಕಡೆಗೆ ನೋಡಬೇಕಾದ್ರೆ ಒಂದು ಕತ್ತಲೆಯಲ್ಲಿ ಇದ್ದಾರೆ ಅವರು. ಬೆಳಕು ಅನ್ನೋದು ಇಲ್ಲ ಅವ್ರ ಲೈಫಲ್ಲಿ. ಅವರು ತಗೊಳ್ಳೋವಂಥ ಡಿಸಿಷನ್ಸು, ಅವ್ರು ಮಾಡುವಂಥ ಆರ್ಗ್ಯುಮೆಂಟ್ಸು ಯಾವುದೂ ಪ್ರೂವ್ ಆಗಿಲ್ಲ, ಯಾವುದೂ ಈ ದಿನವರೆಗೂ ಪ್ರೂವ್ ಆಗಿಲ್ಲ. ಆದರೆ ಅದೇ ಒಂದು ಆರ್ಗ್ಯುಮೆಂಟಲ್ಲಿ ಅವತ್ತಿಂದ ಇದ್ದಾರೆ, ಇನ್ನೂ ಪ್ರೂವ್ ಮಾಡೋಕ್ಕೆ ಆಗ್ತಾಯಿಲ್ಲ. ದೇವ್ರ ವಚನ ನೋಡಿ, ದೇವರು ಆಲ್ರೆಡಿ ಪ್ರೂವ್ ಮಾಡಿಬಿಟ್ಟಿದ್ದಾರೆ. ಇದೇನು ಮುಂದೆ ಪ್ರೂವ್ ಆಗಬೇಕು ಅನ್ನೋ ವಚನ ಅಲ್ಲ, ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ. ದೇವರು ಸೃಷ್ಟಿ ಮಾಡಬೇಕಾದ್ರೆ ಮರನ ಸೃಷ್ಟಿ ಮಾಡಿದ್ರು. ಆ ಮರದಲ್ಲಿ ದೇವರು ಹಣ್ಣು ಇಟ್ಬಿಟ್ಟು ಆ ಹಣ್ಣಲ್ಲಿ ಬೀಜ ಇಟ್ಟರು ಅಂತ ಓದ್ತೀವಿ ನಾವು. ಆ ಹಣ್ಣಲ್ಲಿ ಆ ಬೀಜನ ತಗೊಂಡು ನಾವು ಭೂಮಿಯಲ್ಲಿ ಬಿತ್ತುವಾಗ ಅದೇ ಪ್ರಕಾರ ಮರ ಬರುತ್ತೆ. ಯಾಕೆ ಅಂತಂದರೆ ದೇವರು ಒಂದು ವಚನ ಬರ್ತಿದ್ದಾರೆ, ಆ ಒಂದು ಮರದಲ್ಲಿ ಹಣ್ಣಿಟ್ಟು ಆ ಹಣ್ಣಲ್ಲಿ ಬೀಜ ಇಟ್ಟಿದ್ದೀನಿ, ಆ ಬೀಜ ತನ್ನ ಪ್ರಕಾರ, ಅದು ನಾನು ಸೃಷ್ಟಿ ಮಾಡಿರೋ ಪ್ರಕಾರನೇ ಅದು ಮತ್ತೆ ಮರ ಹುಟ್ಟುತ್ತೆ ಅದರಲ್ಲಿ ಅಂತ ಹೇಳಿ ದೇವರು ಬರೆದಿದ್ದಾರೆ. ಅದರ ಪ್ರಕಾರನೇ ಅದು ಬೆಳೆಯೋಕ್ಕಾಗುತ್ತೆ. ಯಾವತ್ತಾದರೂ ನೀವು ಮಾವಿನಕಾಯಿ ಬೀಜ ಬಿತ್ತುಬಿಟ್ಟು ಆ್ಯಪಲ್ ಮರ ಬಂದಿರೋದನ್ನು ನೋಡಿದ್ದೀರಾ? ಇಲ್ಲ ಅಲ್ವಾ? ಯಾವತ್ತಾದರೂ ಕೋತಿ ಬಂದ್ಬಿಟ್ಟು ನಾಯಿಗೆ ಜನ್ಮ ಕೊಟ್ಟಿರೋದು ನೋಡಿದ್ದೀರಾ? ಇಲ್ಲ ಅಲ್ವಾ? ಯಾಕೆ ಅಂತಂದರೆ ದೇವರು ಅದರೊಳಗಡೆ ಪ್ರತಿಯೊಂದೊಂದು ಪ್ರಾಣಿ ಒಳಗಡೆ ಸೃಷ್ಟಿ ಮಾಡುವಾಗ ಅದರ ಪ್ರಕಾರ ಅದು ನೆಕ್ಸ್ಟ್ ಜನ್ಮ ಕೊಡಬೇಕು, ಅದರ ಪ್ರಕಾರನೇ ಅದು ಬೆಳೆ ಕೊಡಬೇಕು ಅಂತ ಹೇಳಿ ದೇವರು ಆಲ್ರೆಡಿ ಬರೆದಿದ್ದಾರೆ. ಅದೇ ಥರ ಇವತ್ತು ನಡೀತಾ ಇದೆಯಾ? ಅದೇ ಥರ ಇವತ್ತು ನಡೀತಾ ಇದೆ. ಆ ಚೈನ್ ಯಾವತ್ತು ಬ್ರೇಕ್ ಆಗಿಲ್ಲ. ಇದು ಭೂಮಿ ಇರೋವರೆಗೂ ಬಿತ್ತುವುದು, ಕೊಯ್ಯುವುದು ಅದೇ ಪ್ರಕಾರ ಇರುತ್ತೆ.
ಸೊ ಇದು ದೇವರ ವಚನ ಆಲ್ರೆಡಿ ಪ್ರೂವ್ ಆಗಿರೋದು. ಇನ್ಮೇಲೆ ಏನು ಪ್ರೂವ್ ಮಾಡೋ ಅಂಥದ್ದೆಲ್ಲ ಆಲ್ರೆಡಿ ಪ್ರೂವ್ ಆಗಿರೋ ವಚನ. ಆದರೆ ಸೈಂಟಿಸ್ಟ್ಗಳು ವಚನಗಳಿಗೆ ವಿರೋಧವಾಗಿ ಮಾತಾಡೋದು ಇದಾವರೆಗೂ ಒಂದು ಪ್ರೂವ್ ಆಗಿಲ್ಲ, ಎಲ್ಲ ಫೇಲ್ ಆಗ್ತಾಯಿದೆ. ಆದರೆ ಅವರು ದೇವ್ರನ್ನ ನಂಬ್ತಾ ಇಲ್ಲ. ಯಾಕೆ ಅಂತಂದರೆ ದೇವರು ನಂಬಿದ್ರೆ ದೇವರು ಹೇಳಿರೋ ಆ ಒಂದು ಕಾರ್ಯಗಳನ್ನ ಇವರು ಒಪ್ಕೋಬೇಕು. ಅದು ದೇವರು ಅಂತ ಹೇಳಿ ಅವರು ಒಪ್ಕೊಂಡ್ರೆ ದೇವರಿಗೆ ಭಯಪಟ್ಟು ದೇವ್ರು ಹೇಳಿರೋ ಥರ ಮಾಡಬೇಕು. ಸೊ ಇದು ಯಾವುದು ಮಾಡೋಕ್ಕೆ ಇಷ್ಟ ಇಲ್ದಿರ ನಾವು ದೇವರು ಅನ್ನೋದು ಇಲ್ಲ ಅಂತ ಹೇಳ್ತಾರೆ. ಸೊ ಅದಕ್ಕೆ ನೋಡಿ, ನಾವು ದೇವರ ಮಕ್ಕಳು, ದೇವರು ಆದಿಯಲ್ಲಿ ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದ್ದಾನೆ ಅಂತ ಹೇಳಿ ನಂಬೋದು ಬಹಳ ಇಂಪಾರ್ಟೆಂಟು. ಅನೇಕ ಕ್ರೈಸ್ತರು ಕೂಡ ಅನ್ಕೊತಾರೆ ದೇವರು ಮಂಗನಿಂದ ಮಾನವನ ಅಲೋ ಮಾಡಿದ್ರು ದೇವರು ಅಂತ ಹೇಳ್ತಾರೆ. ಇಲ್ಲ, ಅಲೋ ಮಾಡಿಲ್ಲ ದೇವರು ಮನುಷ್ಯನನ್ನು ತನ್ನ ಹೋಲಿಕೆಗೆ ಸರಿಯಾಗಿ ಪ್ಲ್ಯಾನ್ ಮಾಡಿ ಸೃಷ್ಟಿ ಮಾಡಿದ್ದು ಮನುಷ್ಯನ ಆ ಒಂದು ಶಾರೀರದಲ್ಲಿ ನೋಡಬೇಕಾದ್ರೆ ಅನೇಕ ಕಾಂಪ್ಲೆಕ್ಸ್ ಥಿಂಗ್ಸ್ ಇದೆ. ಇನ್ನೂ ಮನುಷ್ಯನಿಗೆ ಅರ್ಥ ಆಗ್ತಾ ಇಲ್ಲ ಮನುಷ್ಯನ ಬಾಡಿ ಹೆಂಗೆ ಫಂಕ್ಷನ್ ಆಗುತ್ತೆ. ಆ ಒಂದು ಸೆಲ್ಲು ದಿನ ಹೊಸ ಹೊಸ ಸೆಲ್ಸ್ ಬರ್ತಾ ಇದೆ ಬಾಡಿಲಿ. ಹಳೆ ಸೆಲ್ಸ್ಗಳು ಸತ್ತೋಗಿ ಹೊಸ ಸೆಲ್ಸ್ಗಳು ಡೈಲಿ ಉತ್ಪತ್ತಿ ಆಗ್ತಾ ಇದೆ. ಅದು ಹೆಂಗೆ ಆಗ್ತಾ ಇದೆ ಅಂತ ಹೇಳಿ ಇದಾವರೆಗೂ ಯಾವ ಸೈಂಟಿಸ್ಟ್ಗೂ ಕಂಡುಹಿಡಿಯೋಕೆ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ದೇವರ ಜ್ಞಾನ ನಮ್ಮ ಗ್ರಹಿಕೆಗೆ ಮೀರುವಂಥದ್ದು. ಎಲ್ಲ ನಮಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ಹೇಳೋದು ನಾವು ದೇವ್ರನ್ನ ಕಣ್ಮುಚ್ಕೊಂಡು ನಂಬೋದು. ಓಕೆ, ದೇವರೇ ನೀನು ಒಳ್ಳೆಯವನು, ನೀನು ನಮ್ಮನ್ನು ಸೃಷ್ಟಿ ಮಾಡಿದ್ಯಾ, ನೀನನ್ನು ನಂಬ್ತೀನಿ ಅಂತ ಹೇಳಿ ಬೈಬಲಲ್ಲಿ ಬರೆದಿರೋ ವಚನನ ನಾವು ಯಾವುದೇ ಒಂದು ಕ್ವಶನ್ ಮಾಡ್ದಿರಾ ಸಂಪೂರ್ಣವಾಗಿ ದೇವ್ರನ್ನ ನಂಬೋದು. ಯಾಕೆ ಅಂತಂದರೆ ಇದು ನಿಜವಾದ ವಚನ. ಮತ್ತು ದೇವರು ಈ ರೀತಿ ಸರ್ವಶಕ್ತನು ಅಂತ ಹೇಳಿ ನಾವು ತಿಳ್ಕೊಳ್ಬೇಕಾದ್ರೆ ನಮ್ಮ ಜೀವನದಲ್ಲಿ ಇರುವಂಥ ಕಷ್ಟಗಳಿಗೆ ಬಿಡುಗಡೆನ ನಾವು ಎದುರು ನೋಡ್ಬೋದು. ಸೊ ದೇವರೇ ಇಲ್ಲ, ಅದಷ್ಟು ಕದೆ ಬಂತು ಅಂತಂದರೆ ಕಷ್ಟಗಳು ಬರಬೇಕಾದ್ರೆ ಯಾರನ್ನ ಎದುರು ನೋಡ್ತೀರಾ ನೀವು? ಅದಕ್ಕೆ ನೋಡಿ, ಈ ಒಂದು ದೇವ್ರು ನಂಬ್ದಿರ ಇರೋರು ಕತ್ತಲಲ್ಲಿದ್ದಾರೆ, ಕಷ್ಟ ಪಡ್ತಾ ಇದ್ದಾರೆ. ಮತ್ತು ಕಷ್ಟ ಬರಬೇಕಾದ್ರೆ ನಿರೀಕ್ಷೆ ಕಳ್ಕೊತಾರೆ. ಅನೇಕರು ಸೂಸೈಡ್ ಮಾಡಿ ಸಾಯ್ತಾ ಇದ್ದಾರೆ. ಯಾಕೆ ಅಂತಂದರೆ ಅವ್ರಿಗೊಂದು ಸೊಲ್ಯೂಷನ್ ಇಲ್ಲ, ಲೈಫಲ್ಲಿ ಒಂದು ನಿರೀಕ್ಷೆ ಇಲ್ಲ ಅಂತ. ಅದಕ್ಕೆ ಅವರು ಆ ರೀತಿಯಾದ ತಪ್ಪಾದ ಡಿಸಿಷನ್ಸ್ ತಗೊತಾರೆ. ದೇವರೇ ಸಹಾಯ ಮಾಡಿಲ್ಲ ಅಂತಂದರೆ ನೋಡಿ ಅಂಥ ಒಂದು ನೆಲೆಮೆ ಬರುತ್ತೆ, ಅಂಥ ಒಂದು ಪರಿಸ್ಥಿತಿಗಳು ಬರುತ್ತೆ. ಅದಕ್ಕೆ ನಾವು ದೇವ್ರ ಮಕ್ಕಳು, ದೇವರು ಜೀವಿಸ್ತಾ ಇದ್ದಾರೆ, ನನಗೆ ನಿರೀಕ್ಷೆ ಇದೆ, ನಾನು ಎಷ್ಟೇ ಮೋಸವಾದ ಪರಿಸ್ಥಿತಿಯಲ್ಲಿ ಇರ್ಬೋದು, ಆದರೂ ನಾನು ಬಿದ್ದು ಹೋಗೋದಿಲ್ಲ. ಲೋಕ ಎಷ್ಟೇ ಕಷ್ಟದಲ್ಲಿ ಇರ್ಬೋದು, ಆದರೂ ನಾನು ದೃಢವಾಗಿ ನಿಂತ್ಕೊಂಡು ಚೆನ್ನಾಗಿರ್ತೀನಿ ಅಂತ ದೇವ್ರ ಮಕ್ಕಳು ದೇವರ ವಚನದಲ್ಲಿ ಧೈರ್ಯವಾಗಿ ಹೇಳ್ಬೋದು. ಯಾಕೆ ಅಂತಂದರೆ ವರ್ತಮಾನ, ಭವಿಷ್ಯತ್ ಕಾಲ ಮತ್ತು ಭೂತಕಾಲದಲ್ಲಿ ಎಲ್ಲ ಸಮಯದಲ್ಲೂ ಯೇಸು ಕ್ರಿಸ್ತ ಇದ್ದಾರೆ. ಆತನು ಜೀವಿಸುವ ದೇವರು, ಸಹಾಯ ಮಾಡೋದಕ್ಕೆ ಶಕ್ತನಾಗಿರೋ ದೇವರು, ನಿಮಗೆ ಸಹಾಯ ಮಾಡೋದಕ್ಕೆ ಇಷ್ಟಪಡೋ ದೇವರು. ನಾವು ದೇವರ ಅದ್ಭುತ ಕಾರ್ಯಗಳ ಬಗ್ಗೆ ನಾವು ಧ್ಯಾನ ಮಾಡ್ತಾಯಿದ್ದೀವಿ. ಇವಾಗ ಭೂಮಿ ಒಂದು ಆಕಾಶ ತಗೊಳ್ಳಿದ್ದು ನೋಡಿ, ಅದೇ ಒಂದು ದೊಡ್ಡ ಅದ್ಭುತ. ನಿಮಗೆ ಭೂಮಿ ಆಕಾಶ ಎಷ್ಟು ಕರೆಕ್ಟಾಗಿ ಫಂಕ್ಷನ್ ಆಗ್ತಾಯಿದೆ ಅಂತ ಹೇಳಿ ನೋಡಬೇಕಾದ್ರೆ ಆಶ್ಚರ್ಯ ಪಡೋದಿಲ್ವಾ ನೀವು? ದಿನದಿಂದ ದಿನ ಬೆಳಗ್ಗೆ ಆಗಿ ನೋಡುವಾಗ ಬೆಳಕಾಗಿರುತ್ತೆ, ಸಾಯಂಕಾಲ 6 ಗಂಟೆಗೆ ಕತ್ತಲಾಗುತ್ತೆ, ಆವಾಗ ಮಲ್ಕೊತೀರಾ. ತಿರ್ಗಾ ಬೆಳಗ್ಗೆ ಎದ್ದೇಳುವಾಗ ಕರೆಕ್ಟಾಗಿ 6 ಗಂಟೆಗೆ ಬೆಳಕಾಗುತ್ತೆ, ತಿರ್ಗಾ ಸಾಯಂಕಾಲ 6 ಗಂಟೆಗೆ ಕತ್ತಲಾಗುತ್ತೆ. ಎಷ್ಟು ಆರ್ಡರಾಗಿ ಆ ಒಂದು ಸೂರ್ಯನ, ಭೂಮಿನ ದೇವರು ಕರೆಕ್ಟಾಗಿಟ್ಟು ಆ ಒಂದು ಫಂಕ್ಷನ್ ನಡೀತಾ ಇದೆ ಅಲ್ವಾ? ಮತ್ತು ನಾವು ಅಷ್ಟೇ, ಆ ಒಂದು ಹೃದಯದ ಬಡಿತ ಕಂಟಿನ್ಯೂಸ್ ಆಗಿ 1 ನಿಮಿಷಕ್ಕೆ 70 ಸಾರಿ ಹೃದಯ ಬಡಿಯುತ್ತೆ ಅಂತ ಹೇಳಿ ಸೈಂಟಿಸ್ಟ್ ಹೇಳ್ತಾರೆ. ಕಮ್ಮಿ ಪಕ್ಷ ಅಂದರೆ 70 ಸಾರಿ. ಸೊ ಅದಕ್ಕೇನಾದರೂ ನಾವು ಕಷ್ಟಪಡ್ತಾ ಇದ್ದೀವಾ? ಪಂಪ್ ಮಾಡೋ ಹೃದಯ ಅಂತ ಹೇಳಿ ಏನಾದರೂ CPR ಕೊಟ್ಟು ಹೆಲ್ಪ್ ಮಾಡ್ತಾ ಇದ್ದೀವಾ ನಮ್ಮ ಹೃದಯಕ್ಕೆ? ಇಲ್ಲ, ಅದಷ್ಟಕ್ಕೆ ಅದೇ ಅದು ಫಂಕ್ಷನ್ ಆಗ್ತಾಯಿದೆ. ಯಾಕೆ ಅಂದರೆ ದೇವರ ಆ ರೀತಿ ಸೃಷ್ಟಿ ಮಾಡಿಟ್ಟಿದ್ದಾರೆ. ಸೊ ಇದೆಲ್ಲ ನೋಡಬೇಕಾದ್ರೆ ದೇವರ ಒಂದು ಕೈ ಕ್ರಿಯೆಗಳು ಕಾಣಿಸ್ತಾ ಇದೆ ನಮ್ಮ ಕಣ್ಣಿಗೆ. ದಾವಿದ ಹೇಳ್ತಾನೆ ತನ್ನ ಬಗ್ಗೆ ಧ್ಯಾನ ಮಾಡಬೇಕಾದ್ರೆ, ನಾನು ತಾಯಿಯ ಗರ್ಭದಲ್ಲಿ ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ನನ್ನನ್ನು ರೂಪಿಸಿದ್ದಿ ಅಂತ ಹೇಳ್ತಾನೆ. ಅಂದರೆ ಮನುಷ್ಯ ಅನ್ನೋದೇ ಒಂದು ಅದ್ಭುತ.
ಮನುಷ್ಯನ ಆ ಒಂದು ಪ್ರತಿಯೊಂದೊಂದು ಅಂಗಾಂಗಗಳು ಯಾವ ರೀತಿ ಫಂಕ್ಷನ್ ಮಾಡ್ತಾ ಇದೆ, ಯಾವುದೇ ರೀತಿಯ ಕಷ್ಟ ಮನುಷ್ಯ ಪಡೆದಿರ ದೇವರು ಅಷ್ಟು ಈಸಿಯಾಗಿ ಮನುಷ್ಯನ ಲೈಫ್ನ ಈಸಿ ಮಾಡಿ ಇಟ್ಟಿದ್ದಾರೆ. ಸೊ ಇದು ನೋಡಬೇಕಾದ್ರೆ ನಮ್ಗೆ ಅರ್ಥ ಆಗಲ್ವಾ, ಮನುಷ್ಯ ಅನ್ನೋದು ದೇವರ ಒಂದು ಅದ್ಭುತ ಕಾರ್ಯ ಮತ್ತು ಭೂಮಿ ಆಕಾಶಗಳು ಆತನ ಮಹಿಮೆಯನ್ನು ಪ್ರಕಟಪಡಿಸುತ್ತವೆ ಅಂತ ಹೇಳಿ ನಾವು ಬೈಬಲಲ್ಲಿ ಓದ್ತೀವಿ. ಕೀರ್ತನೆ 19ನೇ ಅಧ್ಯಾಯ 1, 2, 3 ವಚನಗಳಲ್ಲಿ. ಸೊ ದೇವರು ಈ ಒಂದು ಮಾಡಿರೋ ಕಾರ್ಯಗಳನ್ನ ನೆನೆಸ್ಕೊಳ್ಬೇಕಾದ್ರೆ ನನಗಿನ್ನೂ ನಂಬಿಕೆ ಡೆವಲಪ್ ಆಗುತ್ತೆ. ಓಕೆ ದೇವರೇ, ಭೂಮಿ ಪರಲೋಕ ಅನ್ನೋದು ಇಷ್ಟು ದೊಡ್ಡದಾಗಿದೆ. ಸೊ ಇದನ್ನು ನೀನು ಸೃಷ್ಟಿ ಮಾಡಿರೋ ದೇವರು ನನ್ನ ಲೈಫಲ್ಲಿ ನನಗೇನು ಬೇಕೋ ನನ್ನ ಲೈಫ್ನ ನೀನು ಕಟ್ಟೋದಿಲ್ವಾ? ನೋಡಿ, ಇವತ್ತು ನಿಮ್ಮ ಪರಿಸ್ಥಿತಿ ಎಷ್ಟೇ ಮೋಸವಾದ ಜಾಗದಲ್ಲಿರ್ಬೋದು, ಆದರೆ ದೇವರು ನಿಮ್ಮನ್ನು ಆ ಒಂದು ಪರಿಸ್ಥಿತಿಯಿಂದ ಎತ್ತಿ ನಿಮ್ಮ ಲೈಫನ್ನು ದೇವರು ಕಟ್ತಾರೆ. ಅದೇ ಈ ದಿನದ ವಚನ ನಾನಿಲ್ಲಿ ಮಾತಾಡ್ತಾ ಇರೋದು. ಯಾಕೆಂದರೆ ಭೂಮಿ ಪರಲೋಕ ದೇವರು ಕಟ್ಟಿದ್ದಾರೆ, ಉಂಟು ಮಾಡಿ ಸೃಷ್ಟಿ ಮಾಡಿ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಅಂತ ಹೇಳಿ ನೀವು ನೋಡುವಾಗ ನಿಮ್ಮ ಲೈಫ್ನು ಕೂಡ ದೇವರು ಕಟ್ತಾರೆ ಅಂತ ಹೇಳಿ ಇಲ್ಲಿ ನಾವು ಆ ಒಂದು ರೀತಿಯಾಗಿ ಲೆಸನ್ ತಗೋಬೋದು. ಇದರಲ್ಲಿ ದಾವಿದ ನೋಡಿ ಬಹಳ ಸ್ಮಾರ್ಟ್. ಬೈಬಲಲ್ಲಿ ನಾವು ದಾವಿದನ ಬಗ್ಗೆ ಸ್ವಲ್ಪ ವಿಷಯ ಧ್ಯಾನ ಮಾಡೋಣ. ಕೀರ್ತನೆ 145ನೇ ಅಧ್ಯಾಯ. ಕೀರ್ತನೆ 145 1ರಿಂದ ಕೆಲವು ವಚನ ಓದೋಣ. ಆದರೆ ನೀವು 1ರಿಂದ 13ನೇ ವಚನವರೆಗೂ ನೀವು ಕುತ್ಕೊಂಡು ಓದಿ. ದಾವಿದ ಇಲ್ಲಿ ಏನು ಬರೆದಿದ್ದಾನೆ ಅಂತಂದರೆ, ದೇವರ ಮಹತ್ ಕಾರ್ಯಗಳ ಬಗ್ಗೆ ಬರೆದಿರೋದು ದಾವಿದ. ಈ ರೀತಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ. ನನ್ನ ದೇವರೇ ಒಡೆಯನೇ, ನಿನ್ನನ್ನು ಘನಪಡಿಸುವೆನು. ಎಷ್ಟು ಜನ ದೇವ್ರನ್ನ ನನ್ನ ದೇವರೇ ನನ್ನ ಒಡೆಯನೇ ಅಂತ ಹೇಳಿ ದಿನ ಕರೀತಾ ಇದ್ದಾರೆ. ಅನೇಕರು ಯೇಸು ಕ್ರಿಸ್ತನನ್ನು ಇನ್ನೂ ಒಡೆಯನಾಗಿ ಮಾಡ್ಕೊಂಡಿಲ್ಲ, ದೇವರನ್ನಾಗಿ ಮಾಡ್ಕೊಂಡಿಲ್ಲ. ಸೊ ಇದು ಸ್ಟಾರ್ಟಿಂಗ್ ಪಾಯಿಂಟು. ಇದನ್ನು ನೀವು ಮಾಡೋವಾಗ ಮಿಕ್ಕಿದೆಲ್ಲ ವಚನಗಳು ನಿಮ್ಗೆ ಅರ್ಥ ಆಗುತ್ತೆ. ದೇವರನ್ನ ನನ್ನ ದೇವರೇ ನನ್ನ ಒಡೆಯನೇ ಅಂತ ಹೇಳಿ ಕರೆದಿಲ್ಲ ಅಂತಂದರೆ ಈ ಒಂದು ಬೈಬಲ್ಲು ಅರ್ಥ ಆಗೋದಿಲ್ಲ ಯಾರಿಗೂ. ಇದು ಒಂದು ಮುಚ್ಚಿಟ್ಟಿರೋ ಬುಕ್ ಆಗಿಬಿಡುತ್ತೆ. ನಿಮಗೆ ಏನೂ ಅರ್ಥ ಆಗಲ್ಲ, ಓದ್ರೂ ಅರ್ಥ ಆಗೋದಿಲ್ಲ ನಿಮಗೆ. ನನ್ನ ದೇವರೇ ನನ್ನ ಒಡೆಯನೇ ಅಂತ ಹೇಳಿ ದೇವರು ನೀವು ಕರೀದೇ ಇರೋವಾಗ ಅರ್ಥ ಆಗಲ್ಲ ಅದು ನಿಮಗೆ ಬೈಬಲಲ್ಲಿ ಏನು ಬರೆದಿದ್ದಾರೆ ದೇವರು ಅಂತ. ಆದರೆ ಈ ರೀತಿ ನನ್ನ ದೇವರೇ ನನ್ನ ಒಡೆಯನೇ ಅಂತ ಹೇಳಿ ದೇವರನ್ನ ಒಪ್ಕೊಳ್ಳೋವಾಗ ನೀವು ಆತನನ್ನು ಘನಪಡಿಸ್ತೀರಾ. ಇನ್ನು ಮುಂದೆ ನಾವು ಓದಬೇಕಾದ್ರೆ ದಾವಿದ ದೇವರು ಮಾಡಿರುವಂಥ ಅದ್ಭುತ ಕಾರ್ಯಗಳ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದಾನೆ. ಕೆಲವು ವಚನ ಓದಿ ಮುಂದಕ್ಕೆ ಓದೋಣ. ನಿನ್ನ ನಾಮವನ್ನು ಯುಗ ಯುಗಾಂತರಗಳಲ್ಲಿ ಕೊಂಡಾಡುವೆನು, ದಿನಂಪ್ರತಿ ನಿನ್ನನ್ನು ಕೀರ್ತಿಸುವೆನು, ನಿನ್ನ ನಾಮವನ್ನು ಯುಗ ಯುಗಾಂತರಗಳಲ್ಲಿಯೂ ಸ್ತುತಿಸುವೆನು. ಯೆಹೋವನು ಮಹೋನ್ನತನು, ಮಹಾಸ್ತುತಿ ಪಾತ್ರನೂ ಆಗಿದ್ದಾನೆ. ಆತನ ಮಹತ್ತು ಅಪಾರವಾದದ್ದು. ಅಂದರೆ ದೇವರ ಶಕ್ತಿ ಬಗ್ಗೆ ಇಲ್ಲಿ ಹೊಗಳಿ ಮಾತಾಡ್ತಾ ಇರೋದು ದಾವಿದ. ಏನಕ್ಕೆ ಹೊಗಳ್ತಾ ಇದ್ದಾನೆ ಅನ್ನೋದು ಬಹಳ ಇಂಪಾರ್ಟೆಂಟು. ಮುಂದಕ್ಕೆ ಓದೋಣ. ಜನರು ಪಾರಂಪರ್ಯವಾಗಿ ನಿನ್ನ ಕೃತ್ಯಗಳನ್ನು ಹೊಗಳುವರು. ಅಂದರೆ ಪಾರಂಪರ್ಯವಾಗಿ ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳು ಎಲ್ಲರಿಗೂ ದೇವರ ವಚನ ಹೇಳ್ಕೊಡಿ ಅಂತ ಹೇಳ್ತಾ ಇರೋದು. ಪಾರಂಪರ್ಯವಾಗಿ ಅಂತಂದರೆ ಒಂದು ಟ್ರೆಡಿಷನ್. ನಮ್ಮ ತಂದೆ ದೇವ್ರನ್ನ ಆರಾಧನೆ ಮಾಡ್ತಾಯಿದ್ರು, ನಾನು ನನ್ನ ಯೆಹೋವ ತಂದೆನ ಆರಾಧನೆ ಮಾಡ್ತಾಯಿದ್ದೀನಿ, ನನ್ನ ಮಕ್ಕಳು ಯೆಹೋವ ತಂದೆನ ಆರಾಧನೆ ಮಾಡ್ತಾಯಿದ್ದಾರೆ. ಸೊ ಪಾರಂಪರ್ಯವಾಗಿ ನಿನ್ನ ಕೃತ್ಯಗಳನ್ನು ಹೊಗಳುವರು. ನೋಡಿ, ದೇವರು ಐಗುಪ್ತರ ದೇಶದಿಂದ ಇಸ್ರಾಯೇಲ್ನ ಕರ್ಕೊಂಡು ಬಂದಿದ್ದು ಒಂದು ದೊಡ್ಡ ಹಿಸ್ಟ್ರಿ. ಇವತ್ತು ಅದರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದು ನೋಡಿ ಒಂದು ಸರಿ ಆಗೋಯ್ತು ಮುಗಿದೋಯ್ತು ಅನ್ನೋ ಇನ್ಸಿಡೆಂಟ್ ಅಲ್ಲ. ದೇವರು ಅವ್ರಿಗೆ ಮಾಡಿದ್ದು ಬೈಬಲಲ್ಲಿ ರೆಕಾರ್ಡ್ ಮಾಡಿ ದೇವ್ರು ನಮಗೆ ಕೊಟ್ಟಿದ್ದಾರೆ. ಯಾಕೆ ಅಂತಂದರೆ ಅವ್ರಿಗೆ ಮಾಡಿರೋದನ್ನು ನಿಮಗೂ ಮಾಡ್ತೀನಿ. ಮತ್ತು ದೇವರು ಮಾಡಿರೋ ಅದ್ಭುತ ಕಾರ್ಯಗಳು ರೆಕಾರ್ಡ್ ಆಗಿರೋ ಬುಕ್ ಇದು. ಸೊ ಇದು ಬಹಳ ಇಂಪಾರ್ಟೆಂಟು. ಏನಕ್ಕಂತೇಳಿ ಮುಂದಕ್ಕೆ ಓದೋಣ. ನಿನ್ನ ಮಹತ್ ಕಾರ್ಯಗಳನ್ನು ವರ್ಣಿಸುವರು ಅಂತಂದರೆ ಒಂದು ಡಿಸ್ಕ್ರೈಬ್ ಮಾಡಿ ಅದನ್ನು ಆಳ ಉದ್ದ ಅಗಲ ಎಲ್ಲ ಆ್ಯಂಗಲ್ಸಲ್ಲಿ ನೋಡಿ ಮಾತಾಡೋದು. ವರ್ಣಿಸೋದು ಅಂತಂದರೆ ಕಲರ್ಫುಲ್ಲಾಗಿ ಅದ್ರ ಬಗ್ಗೆ ಮಾತಾಡೋದು, ಒಂದು ಆಳವಾಗಿ ಮಾತಾಡೋದು, ಹೆಚ್ಚಾಗಿ ಧ್ಯಾನ ಮಾಡೋದು ದೇವರ ಮಹತ್ ಕಾರ್ಯಗಳ ಬಗ್ಗೆ. ಸೊ ಈ ರೀತಿಯಾಗಿ ದಾವಿದ 13ನೇ ವಚನಗಳವರೆಗೂ ದೇವರನ್ನ ಹೊಗಳ್ತಾನೇ ಇದ್ದಾನೆ ದಾವಿದ. ಇನ್ನು ಕೆಲವು ವಚನ ಓದೋಣ ಇಲ್ಲಿ. ನಾನು ನಿನ್ನ ಮಹಾಪ್ರಭಾವ ಯುಕ್ತವಾದ ಮಹಿಮೆಯನ್ನು ಅದ್ಭುತ ಕಾರ್ಯವನ್ನು ಧ್ಯಾನಿಸುವೆನು. ನೋಡಿ, ದಾವಿದ ಇಲ್ಲಿ ದೇವರ ಒಂದು ಕಾರ್ಯಗಳನ್ನ ಧ್ಯಾನ ಮಾಡ್ತಾ ಇದ್ದಾನೆ. ಮನುಷ್ಯರು ನಿನ್ನ ಭಯಂಕರ ಕೃತ್ಯಗಳಲ್ಲಿ ಕಂಡುಬಂದ ಪ್ರತಾಪವನ್ನು ಕೊಂಡಾಡುವರು. ಅಂದರೆ ದೇವರು ಮಾಡಿರೋ ಉಪಕಾರಗಳನ್ನು, ಮನುಷ್ಯರಿಗೆ ದೇವರು ಮಾಡಿದ ಕಾರ್ಯಗಳನ್ನು ನೋಡಿ ಮನುಷ್ಯರು ನಿನ್ನನ್ನು ಕೊಂಡಾಡುವರು, ಹೊಗಳುವರು, ಸ್ತುತಿಸುವರು. ಇದು ನೋಡಿ, ಇನ್ನೂ ದೇವರ ಅದ್ಭುತ ಕಾರ್ಯಗಳು, ಅದ್ಭುತ ಶಕ್ತಿಗಳು
ಮತ್ತು ಕೃತ್ಯಗಳ ಬಗ್ಗೆನೇ ದಾವಿದ ಇನ್ನೂ ಇಲ್ಲಿ ಮಾತಾಡ್ತಾ ಇರೋದು. ಇನ್ನು 7ನೇ ವಚನ ಓದೋಣ. ಜನರು ನಿನ್ನ ಮಹೋಪಕಾರವನ್ನು ನೆನಪಿನಲ್ಲಿ ಇಟ್ಟುಕೊಂಡು ಪ್ರಕಟಿಸುವರು, ನಿನ್ನ ನೀತಿಯನ್ನು ಹೊಗಳುವರು. ಇದು ಇಲ್ಲಿವರೆಗೂ ದೇವರ ಅದ್ಭುತ ಕಾರ್ಯ. ಮತ್ತು ಇಲ್ಲಿ ದೇವರ ನೇಚರ್ ಬಗ್ಗೆ ನೆಕ್ಸ್ಟ್ ಮಾತಾಡ್ತಾ ಇದ್ದಾನೆ ದಾವಿದ. ಯೆಹೋವನೇ ದಯೆಯು ಕನಿಕರವು ಉಳ್ಳವನು, ದೇವರು ದಯೆ ಕನಿಕರ ಉಳ್ಳವನು ಅಂತ ಹೇಳಿ ಇಲ್ಲಿ ನೆಕ್ಸ್ಟ್ ಮಾತಾಡ್ತಾ ಇರೋದು. ಮತ್ತು ದೀರ್ಘ ಶಾಂತಿಯು ಪೂರ್ಣ ಪ್ರೀತಿಯೂ ಆಗಿದ್ದಾನೆ. ಯೆಹೋವನು ಸರ್ವೋಪಕಾರಿಯು, ತಾನು ನಿರ್ಮಿಸಿದವು ಎಲ್ಲವುಗಳನ್ನು ಕರುಣಿಸುವ ಆತವನಾಗಿದ್ದಾನೆ. ಯೆಹೋವನೇ, ನಿನ್ನ ಸೃಷ್ಟಿ ಎಲ್ಲವೂ ನಿನ್ನನ್ನು ಸ್ತುತಿಸುವುದು, ನಿನ್ನ ಭಕ್ತರು ನಿನ್ನನ್ನು ಕೊಂಡಾಡುವರು. ಅವರು ನಿನ್ನ ರಾಜ್ಯ ಮಹತ್ತನ್ನು ಪ್ರಸಿದ್ಧಪಡಿಸುವರು, ನಿನ್ನ ಪ್ರತಾಪವನ್ನು ವರ್ಣಿಸುವರು. ಹೀಗೆ ಮಾನವರು ನಿನ್ನ ಶೂರ ಕೃತ್ಯಗಳನ್ನು, ನಿನ್ನ ರಾಜ್ಯದ ಮಹಾಪ್ರಭಾವವನ್ನು ಗ್ರಹಿಸುವರು. ನಿನ್ನ ರಾಜ್ಯವು ಶಾಶ್ವತವಾಗಿದೆ, ನಿನ್ನ ಆಳ್ವಿಕೆಯು ತಲತಲಾಂತರಕ್ಕೆ ಇರುವುದು. ಅಂದರೆ ದೇವರ ಬಗ್ಗೆ ಹೊಗಳಿ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಮಾಡಿ ಇಲ್ಲಿವರೆಗೂ ದೇವರು ಮಹೋನ್ನತನು, ಶೂರಕೃತ್ಯಗಳನ್ನು ಮಾಡುವನು, ಅದ್ಭುತ ಕಾರ್ಯಗಳನ್ನು ಮಾಡುವವನು ಅಂತ ಹೇಳಿ ದೇವರ ಒಂದು ಶಕ್ತಿಯ ಬಗ್ಗೆ ವರ್ಣನೆ. ಇದು ದೇವರ ಒಂದು ಒಳ್ಳೆ ನೇಚರ್ ಬಗ್ಗೆ ವರ್ಣನೆ. ದೇವರನ್ನು ವರ್ಣಿಸಿ ಎಷ್ಟು ದೊಡ್ಡವನು ನೀನು ಅಂತ ಹೇಳಿ ಸ್ತುತಿ ಮಾಡ್ತೀನಿ, ಹೊಗಳ್ತೀನಿ, ಹಾಡಾಡ್ತೀನಿ ಅಂತ ಹೇಳಿ ಒಂದು ದೇವರ ಆ ಒಂದು ಸರ್ವಶಕ್ತಿ ಬಗ್ಗೆ ಧ್ಯಾನ ಮಾಡಿ ಬರೆದಿರೋ ಒಂದು ವಚನ ಇದು ದಾವಿದ. 13ನೇ ವಚನವರೆಗೂ ದೇವರು ಎಷ್ಟು ದೊಡ್ಡವನು ಅಂತ ಹೇಳಿ ಫಸ್ಟ್ ದಾವಿದ ಇಲ್ಲಿ ಮಾತಾಡಿರೋದು. ಅದಾದಮೇಲೆ ನೋಡಿ, ಇದು ಬಹಳ ಇಂಪಾರ್ಟೆಂಟು. ಯಾಕೆ ನಾವು ದೇವರ ಬಗ್ಗೆ ಇಷ್ಟು ಧ್ಯಾನ ಮಾಡಬೇಕು, ಅದ್ಭುತ ಕಾರ್ಯ ಬಗ್ಗೆ ನಾವು ಧ್ಯಾನ ಮಾಡಬೇಕು ಅಂತಂದರೆ ಇದೇ ಕಾರಣ. 14ನೇ ವಚನದಿಂದ ಓದೋಣ. ಯೆಹೋವನು ಬಿದ್ದವರನ್ನೆಲ್ಲ, ಇನ್ನೊಂದು ಸರಿ ಓದ್ತೀನಿ. ಯೆಹೋವನು ಬಿದ್ದವರನ್ನೆಲ್ಲ ಎತ್ತುವವನು, ಕುಗ್ಗಿದವರನ್ನೆಲ್ಲ ಉದ್ಧರಿಸುವವನು ಆಗಿದ್ದಾನೆ. ಯೆಹೋವನೇ, ಎಲ್ಲ ಜೀವಿಗಳ ಕಣ್ಣುಗಳು ನಿನ್ನನ್ನು ನೋಡುತ್ತವೆ, ನೀನು ಅವುಗಳಿಗೆ ಹೊತ್ತಿಗೆ ಆಹಾರ ಕೊಡುತ್ತಿ. ಯೆಹೋವನು ಯಾರ್ಯಾರು ಬಿದ್ದೋಗಿದ್ದಾರೋ, ಯಾರ್ಯಾರು ಕಷ್ಟದಲ್ಲಿರೋರು ಎಲ್ಲರನ್ನೂ ದೇವರು ಎತ್ತುವರು. ಸೊ ಈ ಒಂದು ಪ್ರಾರ್ಥನೆ ದಾವಿದ ಇಲ್ಲಿ ಮಾಡಬೇಕಾದ್ರೆ ದೇವರಿಗೆ ಇದು ಮಾಡೋದಕ್ಕೆ ಸಾಧ್ಯ ಅಂತ ಹೇಳಿ ನಂಬಿಕೆ ಬರುತ್ತೆ. ಸೊ ನಾವು ಯಾಕೆ ದೇವರ ಮಹತ್ ಕಾರ್ಯಗಳನ್ನು ಬಗ್ಗೆ ಧ್ಯಾನ ಮಾಡಬೇಕು, ಯಾಕೆ ದೇವರು ಮಾಡಿರೋ ಅದ್ಭುತಗಳನ್ನ ಧ್ಯಾನ ಮಾಡಬೇಕು ಅಂತಂದರೆ, ಅದ್ಭುತಗಳು ಮಾಡೋ ಸರ್ವಶಕ್ತನಾದ ದೇವರು ಆತನಿಗೆ ಮಾಡೋದಕ್ಕೆ ಸಾಧ್ಯ. ಇಷ್ಟೆಲ್ಲ ನಾನು ಧ್ಯಾನ ಮಾಡುವಾಗ ಓಕೆ, ದೇವರು ನನ್ನ ಜೀವನದಲ್ಲೂ ಸಹ ಮಾಡ್ತಾರೆ ಅಂತ ನಂಬಿಕೆ ನಿಮಗೆ ಬರುತ್ತೆ. ನಿಮಗೆ ನಂಬಿಕೆ ಬರಬೇಕು, ದೇವರು ನಿಮಗೆ ಕಾರ್ಯ ಮಾಡ್ತಾರೆ ಅಂತ ಹೇಳುವಾಗ ನೀವು ಅದ್ಭುತ ಕಾರ್ಯಗಳ ಬಗ್ಗೆ ಧ್ಯಾನ ಮಾಡಿ, ದಾವಿದನ ಥರ ವರ್ಣನೆ ಮಾಡಿ. ದಾವಿದ ನೋಡಿ, 1ನೇ ವಚನಕ್ಕೆ ಇಮಿಡಿಯೇಟಾಗಿ ದೇವರೇ ನನ್ನ ಕಷ್ಟ ಇದೆ, ನನಗೆ ಸಾಲ್ವ್ ಮಾಡು, ದೇವರೇ ನನ್ನ ಕಷ್ಟ ಇದೆ, ನನ್ನ ಪ್ರಾಬ್ಲಮ್ ಸಾಲ್ವ್ ಮಾಡು ಅಂತ ಹೇಳಿ ಡೈರೆಕ್ಟಾಗಿ ಬಿನ್ನಹಗಳನ್ನ ದಾವಿದ ಇಲ್ಲಿ ಕೊಡ್ತಾ ಇಲ್ಲ ದೇವ್ರ ಹತ್ರ, ಅಂದರೆ ಪ್ರೆಸೆಂಟ್ ಮಾಡ್ತಾ ಇಲ್ಲ. ದಾವಿದ ದೇವರ ಮಹತ್ ಕಾರ್ಯಗಳನ್ನು ವರ್ಣನೆ ಮಾಡಿ ಧ್ಯಾನ ಮಾಡಿ ಅದಾದಮೇಲೆ ಎಲ್ಲ ಬಿದ್ದ ಮನುಷ್ಯರನ್ನು ನೀನು ಮೇಲಕ್ಕೆ ಎತ್ತುತ್ತಿ, ಯಾಕೆಂದರೆ ನಿನಗೆ ಮೇಲಕ್ಕೆ ಎತ್ತಲು ನಿನಗೆ ಸಾಧ್ಯ ಅಂತ ಹೇಳಿ ದಾವಿದ ಇಲ್ಲಿ ಬರೆದಿರೋದು. ಅದಕ್ಕೆ ನೋಡಿ, ನಾವು ಮೊದಲನೇದಾಗಿ ಪ್ರಾರ್ಥನೆ ಮಾಡುವಾಗ ದೇವರು ಎಷ್ಟು ಒಳ್ಳೆಯವನು, ದೇವರಿಗೆ ಎಷ್ಟು ಶಕ್ತಿ ಇದೆ, ದೇವರಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ನಿಮ್ಮ ಸಿಚುವೇಶನ್ ನೋಡಿ ಅಸಾಧ್ಯ ಅಂತ ಹೇಳಿ ಅನ್ಕೊತೀರಾ, ಇದನ್ನು ಯಾರೂ ಫಿಕ್ಸ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಅನ್ಕೊತೀರಾ. ನೀವು ದೇವರ ವಚನ ಧ್ಯಾನ ಮಾಡಿ, ದೇವರ ಬಗ್ಗೆ ನೀವು ಧ್ಯಾನ ಮಾಡುವಾಗ ಅದು ಅಸಾಧ್ಯ ಅಂತ ಹೇಳಿ ನೀವು ಅಂದ್ಕೊಳ್ಳೋದೇ ಇಲ್ಲ. ಯಾಕೆ ಅಂತಂದರೆ ದೇವರಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ, ದೇವರಿಗೆ ಚಾಲೆಂಜ್ ಮಾಡೋವಂಥದ್ದು ಒಂದೂ ಇಲ್ಲ. ಇದು ದಾವಿದ ತಿಳ್ಕೊಂಡಿದ್ದ. ಅದಕ್ಕೆ ಹೇಳದವನು, ಯೆಹೋವನೇ, ಎಲ್ಲ ಜೀವಿಗಳ ಕಣ್ಣುಗಳು ನಿನ್ನನ್ನು ನೋಡುತ್ತವೆ. ಎಲ್ಲ ಜೀವಿಗಳು, ಅದು ಪಕ್ಷಿಗಳು ಸೇರಿ ಮತ್ತು ಪ್ರಾಣಿಗಳು ಸೇರಿ, ಎಲ್ಲದಕ್ಕಿಂತ ಬಹಳ ಇಂಪಾರ್ಟೆಂಟಾಗಿ ಮನುಷ್ಯರನ್ನು ಸೇರಿ. ಸೊ ಎಲ್ಲರೂ ಯೆಹೋವ ತಂದೆ ಮತ್ತು ಯೇಸು ಕ್ರಿಸ್ತನನ್ನು ನೋಡಬೇಕು, ಊಟ ಬೇಕು ಅಂತಂದರೆ ನಿನ್ನನ್ನು ನೋಡುತ್ತವೆ, ನೀನು ಕರುಣಿಸಿ ಅವರೆಲ್ಲರಿಗೂ ನೀನು ಊಟ ಕೊಡ್ತೀಯ. ಮತ್ತು ಇನ್ನೊಂದು ಕಡೆ ವಚನ ಓದಬೇಕಾದ್ರೆ, ಒಂದು ವೇಳೆ ನೀನು ತಿರುಗಿಕೊಂಡ್ರೆ, ಒಂದು ವೇಳೆ ನೀನು ಮನುಷ್ಯರ ಮೇಲೆ ಕರುಣೆ ಇಟ್ಟು ದಯೆ ಇಟ್ಟು ನೋಡಿಲ್ಲ ಅಂತಂದರೆ ಮನುಷ್ಯರ ಗತಿ ಏನು,
ಮನುಷ್ಯರು ಟ್ರಬಲಲ್ಲಿ ಇರ್ತಾರೆ ಅಂತ ಹೇಳಿ ಬರೆದಿದ್ದಾನೆ ದಾವಿದ. ಸೊ ಎಲ್ಲ ಮನುಷ್ಯರಿಗೂ ಊಟ ಕೊಟ್ಟು ನಡೆಸ್ತಾ ಇರೋದು ದೇವರು. ಮತ್ತು ಕುಗ್ಗಿದವರೆಲ್ಲರನ್ನ ದೇವರ ಹತ್ರ ನೋಡಬೇಕಾದ್ರೆ ಅವರನ್ನು ಎತ್ತುವವನು ದೇವರೇ. ಆದರೆ ಆ ಒಂದು ಕುಗ್ಗಿದ ಸಮಯದಲ್ಲಿ, ಬಿದ್ದೋಗಿರೋ ಸಮಯದಲ್ಲಿ ಅನೇಕರು ದೇವರ ಮೇಲೆ ಬೇಜಾರು ಮಾಡಿಕೊಂಡು ಬೇಸರಗೊಂಡಿರ್ತಾರೆ. ಬೇರೆಯವರು ಚೆನ್ನಾಗಿರೋದು ನೋಡಿ ಅವ್ರ ಲೈಫ್ನ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡಿಕೊಂಡು ದೇವರೇ ಅವರೆಲ್ಲ ಚೆನ್ನಾಗಿದ್ದಾರೆ, ಕ್ಷಮಿಸಿ, ದೇವರೇ ಅವರೆಲ್ಲ ಚೆನ್ನಾಗಿದ್ದಾರೆ, ನಾನು ಯಾಕೆ ಹೀಗಿದ್ದೀನಿ ಅಂತ ಹೇಳಿ ಕಂಪೇರ್ ಮಾಡಿಕೊಂಡು ದೇವ್ರ ಮೇಲೆ ಬೇಸರ ಮಾಡ್ಕೊತಾರೆ. ಬೇಸರ ಮಾಡ್ಕೊಳ್ಳೋದ್ರಿಂದ ಬಿಡುಗಡೆ ಸಿಕ್ಕೋದಿಲ್ಲ ನಿಮಗೆ. ದೇವರೇ ನಾನು ಮೇಲೆ ಬರಬೇಕು, ನನ್ನನ್ನು ಮೇಲೆ ಎತ್ತು ಅಂತ ಹೇಳಿ ನೀವು ದೇವರನ್ನ ಕೇಳುವಾಗ ದೇವರು ನಿಮ್ಮನ್ನು ಸಹ ಮೇಲೆ ಎತ್ತಾರೆ. ಇವಾಗ ಉದಾಹರಣೆಗಾಗಿ ನಾವು ಯೋಬನ ಬಗ್ಗೆ ನೋಡಿದ್ದೀವಿ ಬೈಬಲಲ್ಲಿ. ನೀವೆಲ್ಲ ಓದಿರ್ತೀರ ಯೋಬನ ಬಗ್ಗೆ. ಯೋಬ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿದ್ದ, ದೇವರು ಅವನ ಆಶೀರ್ವಾದ ಮಾಡಿದರು. ಮತ್ತು ಆಮೇಲೆ ಸೈತಾನ ಬಂದು ಅವನಲ್ಲಿರುವಂಥ ಎಲ್ಲ ಸೊತ್ತು, ಅವನ ಬಿಸ್ನೆಸ್ಸು, ಅವನ ಕುಟುಂಬ ಎಲ್ಲನೂ ಹಾಳು ಮಾಡ್ತಾನೆ ಸೈತಾನ. ಮಕ್ಕಳನ್ನೆಲ್ಲ ಕೊಂದಾಕ್ತಾನೆ, ಅವನ ಬಿಸ್ನೆಸ್ಸೆಲ್ಲ ಲಾಸ್ ಆಗುತ್ತೆ. ಒಂದೇ ದಿವಸದಲ್ಲಿ ಎಲ್ಲ ಬಿಸ್ನೆಸ್ ಲಾಸ್, ಒಂದೇ ದಿವಸದಲ್ಲಿ ಎಲ್ಲ ಇನ್ಕಮ್ ಕಟ್ ಆಗುತ್ತೆ ಯೋಬನಿಗೆ. ಆವಾಗ ಮಕ್ಕಳು ಸತ್ತೋದ್ರು, ಬಿಸ್ನೆಸ್ ಲಾಸು, ಒಂದೇ ದಿವಸದಲ್ಲಿ. ಇಷ್ಟು ಒಂದು ರೆಸ್ಟ್ರಿಕ್ಷನ್ನು ಯೋಬನ ಲೈಫಲ್ಲಿ ಒಂದೇ ದಿವಸದಲ್ಲಿ ನೋಡ್ದ ಎಲ್ಲ. ಒಬ್ಬ ಮನುಷ್ಯನಿಗೆ ಒಂದು ಕಷ್ಟ ಬರೋವಾಗೆ ತಡ್ಕೊಳೋದು ಕಷ್ಟ, ಆದರೆ ಯೋಬನಿಗೆ ಕಷ್ಟ ಎಲ್ಲ ಕಡೆಯಿಂದ ಬಂದು ಒಂದೇ ಸಾರಿ ಹೊಡಿತು ಅವನ್ನ. ಆ ಕಷ್ಟದಲ್ಲಿ ಅವನು ಬಿದ್ದೋದ. ಮತ್ತು ಇನ್ನು ಸ್ವಲ್ಪ ದಿನ ಆದಮೇಲೆ ಆತನ ಅನಾರೋಗ್ಯ ಬಂತು, ತಲೆಯಿಂದ ಕಾಲವರೆಗೂ ಹುಣ್ಣುಗಳಾಯಿತು. ಸೊ ಇವಾಗ ಯೋಬ ಬೂದಿಯಲ್ಲಿ ಕುತ್ಕೊಂಡಿದ್ದಾನೆ ಅಂತ ಹೇಳಿ ನಾವು ಆ ಯೋಬನ ಬರೆದ ಗ್ರಂಥದಲ್ಲಿ ನಾವು ಓದ್ತೀವಿ. ಬೂದಿಯಲ್ಲಿ ಕುತ್ಕೊಳ್ಳೋದು ಯಾವಾಗ ಗೊತ್ತಾ? ಮನುಷ್ಯ ತನ್ನ ಎಲ್ಲ ಒಂದು ನಿರೀಕ್ಷೆನ ಕಳ್ಕೊಂಡು, ಯಾವುದೇ ಒಂದು ನಿರೀಕ್ಷೆ ಇಲ್ದಿರ ಆ ಒಂದು ಬೂದಿ ಅಂತಂದರೆ ವೇಸ್ಟ್, ಮಿಕ್ಕಿರೋ ಒಂದು ಇದರಲ್ಲಿ ಕುತ್ಕೊಂಡಿರೋದು ಅಂತ, ಒಂದು ಧೂಳಲ್ಲಿ, ಒಂದು ಬೂದಿಯಲ್ಲಿ ಕುತ್ಕೊಂಡಿರೋದು ಅಂತಂದರೆ ಮನುಷ್ಯನ ಒಂದು ಕಡೆಗಳಿಗೆ ಆ ಒಂದು ಪರಿಸ್ಥಿತಿಗೆ ಯೋಬ ಬಂದಿದ್ದಾನೆ. ಹೆಂಡತಿ ಕೂಡ ಬಿಟ್ಬಿಟ್ಟು ಹೋಗ್ಬಿಡ್ತಾಳೆ ಅಂತ ಕೂಡ ನಾವು ಓದಿದ್ದೀವಿ. ಸೊ ಯೋಬನ ಜೊತೆ ಯಾರೂ ಇಲ್ಲ. ಯೋಬನ ಲೈಫ್ ಹೇಗಿದೆ ಅಂತಂದರೆ ಈ ಒಂದು ಸಮಯದಲ್ಲಿ ಬಿದ್ದು ಹೋಗಿರುವಾಗ ಸೈತಾನ ಅಂಥ ಪರಿಸ್ಥಿತಿಗೆ ತಂದಿಟ್ಟಿದ್ದಾನೆ ಯೋಬನ್ನ. ಇಲ್ಲಿ ಆ ಒಂದು ಬೂದಿ ಮತ್ತು ಮಣ್ಣಿನಲ್ಲಿ ಕುತ್ಕೊಳ್ಳೋ ಅಷ್ಟು ಕೆಳಗಡೆ ತಂದು ಹಾಕಿದ್ದಾನೆ ಯೋಬನ್ನ. ಈಗ ಯೋಬನ್ನ ನೋಡಬೇಕಾದ್ರೆ ಅವನ ಫ್ರೆಂಡ್ಸ್ ಕೂಡ ಅವನ ರೆಕಗ್ನೈಸ್ ಮಾಡೋಕ್ಕಾಗಿಲ್ಲ, ಅಷ್ಟು ಭಯಂಕರವಾಗಿದೆ ನೋಡೋದಕ್ಕೆ. ಅಂದರೆ ಗುರ್ಸೋಕ್ಕೆ ಆಗಿಲ್ಲ, ಇವನು ಯೋಬನ ಅಲ್ವಾ ಅನ್ನೋ ಅಷ್ಟು ಡೌಟಲ್ಲಿದ್ದರು ಅವನ ಫ್ರೆಂಡ್ಸು. ಯಾಕೆ ಅಂತಂದರೆ ಗುರುತಿಸೋಕ್ಕೂ ಮೀರಿ ಯೋಬನ ಮುಖ ಬದಲಾಗಿತ್ತು, ಅವನ ಪರಿಸ್ಥಿತಿಗಳು ಅಷ್ಟು ಮೋಸವಾಗಿತ್ತು. 7 ದಿವಸ ಅವರು ಅವನ ಜೊತೆ ಮಾತಾಡೇ ಇಲ್ಲ. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿರೋ ಯೋಬ ಇಷ್ಟು ಕಷ್ಟ ಬಂದಿದ್ರು ಒಂದು ಸಾರಿ ಕೂಡ ದೇವರನ್ನ ದೂಷಣೆ ಮಾಡಿಲ್ಲ ಅವನು. ಅದು ಬಹಳ ಇಂಪಾರ್ಟೆಂಟು, ದೂಷಣೆ ಮಾಡಿಲ್ಲ. ಆದರೆ ನಮ್ಮ ಲೈಫಲ್ಲಿ ಯೋಬನಿಗೆ ಬಂದಿರೋ ಕಷ್ಟ ನಮ್ಗೆ ಯಾರಿಗೂ ಬಂದಿಲ್ಲ. ಇನ್ನು ಹೇಳಬೇಕಾದ್ರೆ ಒಂದೇನೋ ನಾವು ಒಂದು ಚಿಕ್ಕ ಬಿಲ್ ಕಟ್ಟೋಕ್ಕಾಗಿಲ್ಲ ಅಂತಂದರೆ ದೇವ್ರನ್ನ ದೂಷಣೆ ಮಾಡ್ತಾರೆ. ಎಲ್ಲರೂ ಮಾಡ್ತಾರೆ ಅಂತ ನಾನು ಹೇಳೋದಿಲ್ಲ, ಆದರೆ ಅನೇಕರು ಮಾಡ್ತಾರೆ. ಮತ್ತು ಒಂದು ಚಿಕ್ಕ ಕಾರ್ಯ ಆ ಸಮಯದಲ್ಲಿ ಆಗಿಲ್ಲ ಅಂತಂದರೆ ದೇವರೇ ನಾನು ಏನಕ್ಕಾದರೂ ಬದುಕಿದ್ದೀನೋ ಅಂತ ಹೇಳಿ ಅನ್ಕೊತಾರೆ. ನೋಡಿ, ಯೋಬ ಇಷ್ಟು ಮೋಸವಾದ ಪರಿಸ್ಥಿತಿಲಿ ಕೂಡ ದೇವರನ್ನ ದೂಷಣೆ ಮಾಡಿಲ್ಲ. ಕೆಲವು ಸಾರಿ ಅದಕ್ಕೆ ಮುಂದೆ ಓದಬೇಕಾದ್ರೆ ದೇವರಿಗೆ ಕಂಪ್ಲೇಂಟ್ ಮಾಡ್ತಾ ಅಂತ ಹೇಳಿ ಓದ್ತೀವಿ. ನಾನು ಯಾಕೆ ಈ ಕಷ್ಟದಲ್ಲಿದ್ದೀನಿ, ನಾನು ಕಾರಣ ಅಲ್ಲ, ದೇವರೇ ನೀನೇ ಕಾರಣ ಅಂತೆಲ್ಲ ಹೇಳ್ತಾನೆ. ಆದರೆ ದೇವರನ್ನ ದೂಷಣೆ ಮಾಡಿಲ್ಲ ಅವನು, ಅದು ನಿಜ. ಬಾಯಿ ಬಿಟ್ಬಿಟ್ಟು ಗೊಣಗದ, ಆದರೆ ದೇವರನ್ನ ದೂಷಣೆ ಮಾಡಿಲ್ಲ ಯೋಬ. ಮತ್ತು ಯೋಬನ ಬಗ್ಗೆ ಯಾಕೋಬ ಒಂದು ವಚನ ಬರೆದಿದ್ದಾನೆ, ಈ ದಿನ ಅದನ್ನು ಓದಿ ಮುಗಿಸೋಣ. ಯಾಕೋಬ 5ನೇ ಅಧ್ಯಾಯ 11ನೇ ವಚನ. ತಾಳಿಕೊಂಡಿರುವವರನ್ನು ಧನ್ಯರೆಂದು ಹೇಳುತ್ತೇವಲ್ಲವೇ. ತಾಳಿಕೊಳ್ಳುವವರು ಅಂತಂದರೆ ಕಷ್ಟದಲ್ಲಿ ಇರುವಾಗ ಅದನ್ನು ಸಹಿಸ್ಕೊಂಡು ಆ ಸಮಯದಲ್ಲಿ ನಂಬಿಕೆಯಿಂದ ನಿಂತ್ಕೊಳ್ಳೋರ ಬಗ್ಗೆ ಇಲ್ಲಿ ಯಾಕೋಬ ಮಾತಾಡ್ತಾ ಇರೋದು. ಕಷ್ಟಗಳು ಬಂದರೆ ಅನೇಕರು ಬಿಟ್ಬಿಟ್ಟು ಹೋಗಿ ಬೇರೆ ಏನಾದರೂ ಮಾಡ್ತಾರೆ. ಕಷ್ಟಗಳು ಬಂದರೆ ದೇವರ ಚಿತ್ತದಲ್ಲಿ ಇರೋದಿಲ್ಲ. ಕಷ್ಟಗಳು ಬಂತಂದರೆ ಚರ್ಚ್ಗೆ ಹೋಗೋದಿಲ್ಲ, ಬೈಬಲ್ ಓದೋದಿಲ್ಲ, ಪ್ರಾರ್ಥನೆ ಮಾಡೋದು ನಿಲ್ಲಿಸ್ತಾರೆ. ಅನೇಕರು ಒಬ್ಬೊಬ್ಬರು ಒಂದೊಂಥರ ಮಾಡ್ತಾರೆ. ಕಷ್ಟಗಳು ಬರಬೇಕಾದ್ರೆ ಎಲ್ಲ ಬಿಟ್ಬಿಟ್ಟು ಮತ್ತೆ ವಾಪಸ್ಸು ಹೋಗ್ತಾರೆ ಅವರ ಓಲ್ಡ್ ದಾರಿಗೆ. ಆದರೆ ಇಲ್ಲಿ ಯಾಕೋಬ ಏನು ಹೇಳ್ತಾ ಇದ್ದಾನೆ ಅಂತಂದರೆ,
ತಾಳಿಕೊಂಡಿರುವವರನ್ನು ಧನ್ಯರೆಂದು ಹೇಳುತ್ತೇವೆ. ಅಂದರೆ ಇನ್ನೂ ನೀವು ದೇವ್ರ ಮೇಲೆ ವೆಯ್ಟ್ ಮಾಡ್ತಾ ಇದ್ದೀರಾ. ದೇವರೇ ನನಗೆ ಇವತ್ತಲ್ಲ ನಾಳೆ ನೀವು ಬಿಡುಗಡೆ ತಗೊಂಡು ಬರ್ತೀರಾ ಅಂತ ಹೇಳಿ ವೆಯ್ಟ್ ಮಾಡೋರ ಬಗ್ಗೆ ಇಲ್ಲಿ ಯಾಕೋಬ ಮಾತಾಡ್ತಾ ಇರೋದು. ನೀವು ಈ ದಿನ ವೆಯ್ಟ್ ಮಾಡ್ತಾ ಇದ್ದೀರಾ, ಇನ್ನೂ ನಿಮಗೆ ಉತ್ತರ ಸಿಕ್ಕಿಲ್ಲ, ಆದರೆ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಧನ್ಯರು. ತಾಳ್ಮೆಯಿಂದ ಇರಿ, ನಂಬಿಕೆಯಿಂದ ಇರಿ. ನಂಬಿಕೆ ಇದ್ದರೆ ಮಾತ್ರ ಸಾಲದು, ನಂಬಿಕೆ ಜೊತೆ ತಾಳ್ಮೆ ಅನ್ನೋದು ಬಹಳ ಇಂಪಾರ್ಟೆಂಟು. ನಿಮ್ಮ ಪರಿಸ್ಥಿತಿಗಳು ಬದಲಾಗಬೇಕು ಅಂತಂದರೆ ಸ್ವಲ್ಪ ತಾಳಿಕೊಳ್ಳಿ, ನಿಮ್ಗೆ ಉತ್ತರ ಬರ್ತಾ ಇದೆ. ಆ ಉತ್ತರ ದೇವರು ಯಾವತ್ತೂ ನಿಮಗೆ ಕೊಡದಿರ ಇರೋದಿಲ್ಲ. ಕಡ್ಡಾಯವಾಗಿ ಆ ಒಂದು ಸಮಯಕ್ಕೆ ದೇವರು ತೊಗೊಂಡು ಬರ್ತಾರೆ. ಇನ್ನು ಯಾಕೋಬ ಇಲ್ಲಿ ಯೋಬನ ಬಗ್ಗೆ ಮಾತಾಡೋದು ಓದೋಣ. ನೀವು ಯೋಬನಲ್ಲಿದ್ದ ತಾಳ್ಮೆಯ ವಿಷಯವಾಗಿ ಕೇಳಿ, ಕರ್ತನು ಅವನಿಗೆ ಅಂತ್ಯದಲ್ಲಿ ಮಾಡಿದ್ದನ್ನು ನೋಡಿರಿ. ಕರ್ತನು ಕರುಣಾಸಾಗರನೂ ದಯಾಳವೂ ಆಗಿದ್ದಾನೆ ಎಂದು ತಿಳಿದಿರಷ್ಟೇ. ಅಂದರೆ ಯೋಬನ ಬಗ್ಗೆನೂ ನೀವು ಓದಿದ್ದೀರಾ. ಯೋಬ ಆ ಸಮಯದಲ್ಲಿ ನಂಬಿಕೆಯಿಂದ ತಾಳ್ಮೆಯಿಂದ ಇದ್ದ. ಆತನು ನಂಬಿಕೆಯಿಂದ ತಾಳ್ಮೆಯಿಂದ ಇದ್ದಾಗ ಕಡೆಗೆ ದೇವರು ದಯಾಸಾಗರನು ಕರುಣಾಸಾಗರನು ಆಗಿರೋದ್ರಿಂದ ಅವನ ಲೈಫು ಯಾವ ರೀತಿ ಎಂಡಾಯಿತು ಅಂತ ಕೂಡ ಓದಿ ತಿಳ್ಕೊಳ್ಳಿ ಅಂತ ಹೇಳಿ ಯಾಕೋಬ ಇಲ್ಲಿ ಎನ್ಕರೇಜ್ ಮಾಡ್ತಾ ಇರೋದು. ಯೋಬ ಏನಾದರೂ ಗೊಣಗಿ ನಂಗೆ ದೇವ್ರು ಬೇಡ, ಏನು ಪ್ರಯೋಜನ ದೇವ್ರು ನಂಬಿ ಅಂತ ಹೇಳಿ ಬಿಟ್ಟೋಗಿದ್ರೆ ಯೋಬನ ಲೈಫ್ ಏನಾಗ್ತಾಯಿತ್ತು ಮುಂದಕ್ಕೆ? ಆಲ್ರೆಡಿ ಸೈತಾನ ಅವನ್ನ ಕೆಳಗಡೆ ತೊಗೊಂಡ್ಬಂದು ಇಟ್ಟಿದ್ದ, ಇನ್ನೂ ಕೆಳಗಡೆ ಹೋಗ್ತಾ ಇದ್ದ ಯಾರು? ಯೋಬ. ಆದರೆ ಆತನ ದೇವ್ರ ನಂಬಿ ತಾಳ್ಮೆಯಿಂದ ಇದ್ದಿದ್ದಕ್ಕೆ ದೇವರ ಅವನ ಕಡೆ ದಿವಸಗಳನ್ನ, ಅಂದರೆ ಎಂಡಿಂಗು, ಅವನು ಆ್ಯಕ್ಚುಲಿ ಕಷ್ಟಪಟ್ಟಿದ್ದು 9 ತಿಂಗಳಷ್ಟೇ. ಅದಾದಮೇಲೆ ಎಂಡಿಂಗ್ ದೇವ್ರು ಹೆಂಗಿಟ್ರು ಅವನಿಗೆ? ಎಲ್ಲ ಇದ್ದದನ್ನಕ್ಕಿಂತ ಡಬಲ್ ಆಶೀರ್ವಾದ ಮಾಡಿದ್ರು ದೇವರು. 10 ಬಿಸ್ನೆಸ್ ಇತ್ತು ಅಂತಂದರೆ 20 ಬಿಸ್ನೆಸ್ ದೇವರು ಕೊಟ್ಟರು. ಎಲ್ಲ ಡಬಲ್ ಆಶೀರ್ವಾದ ದೇವರು. ಅವನು ಪರಿಸ್ಥಿತಿಗಳನ್ನೇ ಬದಲು ಮಾಡಿ ಇನ್ನೂ ಮೇಲೆ ಇಟ್ಟರು ದೇವರು ಯೋಬನ್ನ. ಯಾಕೆ? ಯೋಬ ಒಳ್ಳೆಯವನು, ಎಲ್ಲ ಕರೆಕ್ಟಾಗಿ ಮಾಡ್ದ ಅಂತನೋ? ಇಲ್ಲ. ಯಾಕೋಬ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಕರ್ತನು ಕರುಣಾಸಾಗರನು ದಯಾಳವು ಆಗಿದ್ದಾನೆಂದು ತಿಳಿದಿದ್ದೀರಷ್ಟೇ. ಸೊ ಕರ್ತನು ದಯಾಸಾಗರನು ಮತ್ತು ಕರುಣೆಯುಳ್ಳ ದೇವರಾಗಿರೋದ್ರಿಂದ ಮತ್ತು ಆತನು ಸರ್ವಶಕ್ತನಾಗಿರೋದ್ರಿಂದ ನಿಮಗೆ ಎಲ್ಲ ಮಾಡ್ತಾರೆ. ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೈಬಲ್ ಓದಿ ಪ್ರೇಯರ್ ಮಾಡಿ ದೇವ್ರನ್ನ ಪೂರ್ತಿ ಮೆಚ್ಚಿಸ್ಬೇಕು ಅಂತ ಹೇಳಿ ನಮ್ಮನ್ನು ನಾವೇ ಮೆಚ್ಚಿಸ್ಬೇಕು ಅದೆಲ್ಲ ಇಂಪಾರ್ಟೆಂಟೇ. ದೇವರನ್ನ ಮೆಚ್ಚಿಸೋದು ಬಹಳ ಇಂಪಾರ್ಟೆಂಟೇ. ಆದರೆ ನೀವು ಪೂರ್ತಿಯಾಗಿ ಪರ್ಫೆಕ್ಟಾಗಿ ದೇವ್ರ ಮುಂದೆ ನಾವು ಯಾರೂ ಇರೋದಕ್ಕಾಗಲ್ಲ. ಆದರೆ ದೇವರು ಕೇಳ್ತಾ ಇರೋದು ಅಂಥ ಒಂದು ಇದೆಲ್ಲ. ದೇವರು ಕೇಳ್ತಾ ಇರೋದು ಏನು ಅಂತಂದರೆ, ನಿಮ್ಮ ಹೃದಯದಲ್ಲಿ ಪರ್ಫೆಕ್ಷನ್. ಒಂದೊಂದು ತಪ್ಪುಗಳು ಮಾಡ್ತೀವಿ, ದೇವರು ನಮ್ಮ ತಪ್ಪುಗಳ ಪ್ರಕಾರ ನಮ್ಮನ್ನು ಶಿಕ್ಷಿಸ್ತಾ ಇಲ್ಲ, ಅದು ದೇವರ ದಯೆನೇ. ನಮ್ಮ ಅಪರಾಧಗಳಿಗೆ ತಕ್ಕಂತೆ ಅವರು ದಂಡಿಸ್ತಾ ಇಲ್ಲ, ಅದು ದೇವರ ದಯೆನೇ. ಒಂದೊಂದು ದಿನ ನಾವು ಮಾಡೋ ತಪ್ಪುಗಳನ್ನ ದೇವ್ರು ಲೆಕ್ಕ ಹಾಕಿದ್ರೆ ಡೈಲಿ ದೇವ್ರು ನಮಗೆ ಪನಿಷ್ಮೆಂಟ್ ಕೊಡಬೇಕು. ಇಲ್ಲ, ಅವರು ಆ ರೀತಿ ಮಾಡ್ತಾ ಇಲ್ಲ. ಯಾಕೆ ಅಂತಂದರೆ ಆತನು ದಯಾಸಾಗರನು. ಆದರೆ ನಮ್ಮ ಹೃದಯ ದೇವರಲ್ಲಿ ಯಥಾರ್ಥವಾಗಿ ಇರಬೇಕು. ಯೋಬ ಮಾತಾಡ್ದ ದೇವ್ರ ವಿರುದ್ಧವಾಗಿ ಕೆಲವು ವಿಷಯಗಳು, ದೇವರೇ ನನಗೆ ಕಷ್ಟ ತೊಗೊಂಬಂದ ಅಂತ. ಸೊ ದೇವರು ಅದರ ಪ್ರಕಾರ ಯೋಬನ್ನ ಬದಲಾಯಿಸಿಲ್ಲ. ಎಲ್ಲ ದೇವರು ತನ್ನ ನೀತಿಗೆ ಪ್ರಕಾರ ತಾನು ಕರುಣಾಸಾಗರನಾಗಿರೋದ್ರಿಂದ ಯೋಬನ ಪರಿಸ್ಥಿತಿ ದೇವರು ಬದಲು ಮಾಡಿದ್ದು. ಯೋಬ ಹೇಳಿದ, ನಾನು ಅದು ಮಾಡಿದೆ, ಇದು ಮಾಡಿದೆ, ನಾನೆಲ್ಲ ಕರೆಕ್ಟಾಗಿ ಮಾಡಿದೆ ಅಂತಂದ. ಅದೆಲ್ಲ ಯೋಬನಿಗೆ ಬಿಡುಗಡೆ ತೊಗೊಬಂದಿದ್ದು. ದೇವರು ಆಮೇಲೆ ಕಾಣಿಸ್ಕೊಂಡು ಏನು ಹೇಳಿದ್ರು ಅಂತಂದರೆ, ನೀನು ಮಾಡಿರೋದ್ರ ಬಗ್ಗೆ ಅಲ್ಲ, ನಾನು ಮಾಡಿರೋದು ಏನೇನು ಮಾಡಿದ್ದೀನಿ ನೋಡು ಅಂತ ಹೇಳಿ ಭೂಮಿ ಆಕಾಶ ಮತ್ತು ಮನುಷ್ಯನ ಉಂಟು ಮಾಡಿದ್ದು ದೇವರು ಮಾತಾಡ್ತಾರೆ ಅದೆಲ್ಲ. ಸೊ ನೀನು ಮಾಡಿರೋದು ಮತ್ತು ನಾನು ಕಂಪೇರ್ ಮಾಡಿ ನೋಡು, ನೀನು ಮಾಡಿರೋದು ತುಂಬ ಕಮ್ಮಿ. ಸೊ ನನ್ನ ದಯೆ ಜಾಸ್ತಿಯಾಗಿದೆ, ನನ್ನ ಸರ್ವಶಕ್ತಿ ಜಾಸ್ತಿಯಾಗಿದೆ. ಸೊ ನನ್ನನ್ನು ನಂಬು. ಇಷ್ಟೆಲ್ಲ ಸೃಷ್ಟಿ ಮಾಡಿ ಕಟ್ಟಿರೋ ದೇವರು ನಿನ್ನ ಲೈಫ್ನ ಕೂಡ ಕಟ್ತೀನಿ ಅಂತ ಹೇಳಿ ದೇವರು ಯೋಬನಿಗೆ ಮೆಸೇಜ್ ಕೊಟ್ಟಿದ್ದು. ಸೊ ಅದಾದಮೇಲೆ ಯೋಬ ಪಶ್ಚಾತ್ತಾಪಪಟ್ಟು ಬದಲಾಗುವಾಗ ದೇವರು ಆತನನ್ನು ಬೂದಿಯಿಂದ ಎಬ್ಬರಿಸಿ ಉನ್ನತ ಸ್ಥಾನದಲ್ಲಿ ದೇವರು ಆತನ ನಿಲ್ಲಿಸಿದ್ರು. ಆ ಯೋಬನಿಗೆ ಮಾಡಿರೋ ದೇವರು ನಿಮಗೂ ಸಹ ಮಾಡ್ತಾರೆ. ದೇವ್ರ ಮುಂದೆ ತಗ್ಗಿಸ್ಕೊಂಡು ತಾಳ್ಮೆಯಿಂದ ಇರಿ, ವೆಯ್ಟ್ ಮಾಡಿ. ನೀವು ವೆಯ್ಟ್ ಮಾಡುವಾಗ ದೇವರು ನಿಮಗೆ ಒಂದು ಅದ್ಭುತ ಮಾಡ್ತಾರೆ. ಸೊ ಕರ್ತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು.
ಬರುವಂಥ ವಾರದಲ್ಲಿ ಇನ್ನೂ ಹೆಚ್ಚಾಗಿ ದೇವರ ವಚನ ಧ್ಯಾನ ಮಾಡೋಣ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಬೇಗನೆ ಬರುತ್ತಾನೆ. ಆಮೇನ್.